When life gives you 100 reasons to break down, show life that you have million reasons to smile and laugh, stay strong ಅಂತ. So, ತುಂಬಾ ಜನ ನಾವು ಕಷ್ಟಗಳು ಬಂದಾಗ ಏನ್ ಅನ್ಕೋತೀವಿ, ಬ್ರೇಕ್ ಡೌನ್ ಆಗೇ ಆಗ್ತೀವಿ. ನನ್ಗೆ ಬರ್ತಾ ಇದೆಯಲ್ವಾ ಎಲ್ಲಾ ಕಷ್ಟಗಳು ಅಂತ. ಆದ್ರೆ ಲೈಫ್ ನಾವೇನ್ ಮಾಡ್ಬೇಕು ಅಂತಿದ್ರೆ ಎಷ್ಟೇ ಕಷ್ಟಗಳು ಬರ್ಲಿ ನಾನ್ ಸ್ಟ್ರಾಂಗ್ ಆಗಿರ್ತೀನಿ. ಪ್ರತಿದಿನನೂ ನಾನು ಸ್ಮೈಲಿಂಗ್ ಅಲ್ಲಿ ಇರ್ತೀನಿ. ಬೆಳಗ್ಗೆ ಎದ್ದು ನಾವು ಪ್ರತಿ ದಿವಸ ಏನ್ ಮಾಡ್ಬೇಕು ಅಂದಿದ್ರೆ ಏನೇ ಇರ್ಲಿ, ಇವತ್ತಿನ ದಿವಸ ಹೇಗೆ ಇರ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ನಾವು ವಿಜುವಲೈಸ್ ಮಾಡಿದಾಗ ಖಂಡಿತ ನಾವ್ ಏನು ಅನ್ಕೋತೀವಿ ಅದು ಖಂಡಿತ ಆಗೇ ಆಗುತ್ತೆ. ಎಷ್ಟೇ ಕಷ್ಟ ಬಂದ್ರು ಕೂಡ ಅದನ್ನ ನಾವು ಆ ಈ ವಿಜುವಲೈಸೇಷನ್ ಮೂಲಕ ಅದ್ರ ಪವರ್ ಎಷ್ಟು. ನಿನ್ನೆ ಒಂದು ಇದ್ರಲ್ಲಿ ಆ ಇವರು ಇವರು ಪುಟ್ಟು ತಾರಾ ಪುಟ್ಟು ಅವ್ರ ಅವರು ಬುಕ್ ಓದ್ತಾ ಇರ್ತಾರೆ. ಅವ್ರದ್ದು ಒಂದು ಯೂಟ್ಯೂಬ್ ಚಾನೆಲ್ ಇದೆ. ಅದ್ರಲ್ಲಿ ಬುಕ್ ಇದು ಬುಕ್ ಅಲ್ಲಿ ಬುಕ್ ಓದೋದು ಒಂದು ಅವ್ರದ್ದು ಒಂದು ಪ್ರೋಗ್ರಾಮ್ ಸೆಷನ್ ಮಾಡ್ತಾರೆ ಅವರು. ಅದ್ರಲ್ಲಿ ಅವರು ವಿಜುವಲೈಸೇಷನ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಕೆಲ್ಸಗಳು ನಾವು ಮಾಡೋ ಕೆಲ್ಸಗಳು ಒಂದೇ ತರ ಇರುತ್ತೆ. ಇವಾಗ ಒಬ್ರು ಅದ್ರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಪೇಂಟ್ ಮಾಡ್ತಾ ಇರ್ತಾರೆ. ಒಬ್ರು ಪೇಂಟ್ ಮಾಡ್ತಾ ಇರ್ತಾರೆ. ಪೇಂಟ್ ಮಾಡೋರು ಕಷ್ಟಪಟ್ಟು ಮಾಡ್ತಾರೆ ಅಲ್ವಾ. ಹ್ಯಾಂಗ್ ಮಾಡ್ಕೊಂಡು ಮೇಲೆ ಹತ್ತಿ ಮಾಡಬೇಕು. ಹೈಟ್ ಅಲ್ಲಿ ಇದ್ದು ಮಾಡಿದಾಗ ಹ್ಯಾಂಗ್ ಮಾಡ್ಕೊಂಡು ಕಷ್ಟಪಟ್ಟು ಮಾಡ್ತಾ ಇರ್ತಾರೆ. ಇನ್ನೊಬ್ಬ ನಾನು ಸ್ಮಾರ್ಟ್ ಆಗ್ಬೇಕು ಅಂತ ನಾನು ಇನ್ನೂ ಚೆನ್ನಾಗಿ ಅವ್ರಿಗೆ ಒಂದು ತರ ಇರುತ್ತೆ ಸ್ಯಾಲ್ರಿ. ಅವ್ರು ಮಾಡೋ ಕೆಲ್ಸ ಅಷ್ಟೇ. ಆದ್ರೆ ಇನ್ನೊಬ್ರು ಪೇಂಟ್ ಮಾಡ್ತಾರೆ, ಕಾರಿಗೆ ಪೇಂಟ್ ಮಾಡ್ತಾ ಇರ್ತಾರೆ. ಸೊ ಅವರು ಕಾರನ್ನ ಡಿಫರೆಂಟ್ ಆಗಿ ಮಾಡ್ಬೇಕು. ಅವರು ಮಾಡೋದು ಪೇಂಟೇ. ಅವ್ರು ಸ್ಮಾರ್ಟ್ ಕೆಲ್ಸ ಮಾಡ್ತಾರೆ. ಆದ್ರೆ ಅವರಿಗೆ ಅರ್ನಿಂಗ್ಸ್ ಜಾಸ್ತಿ ಇರುತ್ತೆ. ಮಾಡೋ ಕೆಲ್ಸ ಒಂದೇ. ನಾವು ಮಾಡೋ ಯೋಚನೆನಲ್ಲಿ ಥಿಂಕಿಂಗ್ ಅಲ್ಲಿ ಇರುತ್ತೆ. ನಾನು ಯಾವ ತರ ಮಾಡ್ಬೇಕು, ನನ್ನ ಕಲ್ಪನೆ ಎಷ್ಟು ದೊಡ್ಡದಾಗಿದೆ ಅಷ್ಟು ನನ್ನ ಲೈಫ್ ಸ್ಟೈಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ. ಈಗ ಒಬ್ರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಅಡಿಗೆ ಮಾಡೋವರು ಬೇರೆ ಬೇರೆ ಮನೆಗೆ ಹೋಗಿ ಕೆಲಸ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಜೀವನ ಸಂಪಾದನೆ ಮಾಡ್ತಾ ಇದ್ದಾರೆ. ಅವ್ರದ್ದು ಕಲ್ಪನೆ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಆದ್ರೆ ಇನ್ನೊಬ್ರು ಏನ್ ಮಾಡ್ತಾರೆ, ಅಡಿಗೆ ಮಾಡ್ಕೊಂಡು ಬಂದು ಅದನ್ನ ಸೇಲ್ ಮಾಡ್ತಾರೆ. ಸೊ ಅಲ್ಲಿ ಕೂಡ ಅವ್ರು ಮಾಡೋದು 2 ಕೆಲ್ಸ ಏನು, ಅಡಿಗೆ ಮಾಡುವಂತದ್ದೇ. ಆದ್ರೆ ಒಬ್ರು ಕಡಿಮೆ ದುಡಿತಾರೆ, ಇನ್ನೊಬ್ರು ಜಾಸ್ತಿ ದುಡಿತಾರೆ. ಏನಂದ್ರೆ ಅವರಿಗೆ ಜಾಸ್ತಿ ದುಡಿಯೋರಿಗೆ ಅವ್ರದ್ದು ವಿಜುವಲೈಸೇಷನ್ ಪವರ್ ಏನಿರುತ್ತೆ ಅಂದ್ರೆ ನಾನ್ ಚೆನ್ನಾಗ್ ಆಗ್ಬೇಕು, ಇನ್ನೂ ದೊಡ್ಡದಾಗಿ ಮಾಡ್ಬೇಕು ಆ ತರ ಇರುತ್ತೆ. ಎಲ್ಲಾ ಕಲ್ಪನೆ ಎಷ್ಟು ದೊಡ್ಡದಾಗಿ ಮಾಡ್ತೀರಾ ಅದು ನಿಮ್ಮ ಬದುಕು ಆಗಿರುತ್ತೆ. ಕೆಲ್ಸಗಳು ಒಂದೇ ತರ ಇರುತ್ತೆ. ನೀವು ಮತ್ತು ನಿಮ್ಮ ಕಲ್ಪನೆ ಇಡೀ ಜಗತ್ತನ್ನೇ ಬದಲಾಯಿಸಬಹುದು. ನೀವು ಒಂದು ಹೊತ್ತಿನ ಸಂಬಳಕ್ಕೆ ಕೆಲ್ಸಕ್ಕೆ ಹೋಗ್ತೀನಿ ಅಂತಾದ್ರೂ ಅಂದ್ಕೊಳ್ಳಿ, ಅಥವಾ ಕೋಟ್ಯಾಂತರ ರೂಪಾಯಿ ಸಂಪಾದಿಸುವ ಶಕ್ತಿ ಇದೆ ಅಂತಾದ್ರೂ ಅಂದ್ಕೊಳ್ಳಿ, ಅದು ನಿಮ್ಮ ಜೀವನ. ಒಂದು ಖಾಲಿ ನನ್ಗೆ ಸಂಬಳ ಬಂದ್ರೆ ಸಾಕು ಅಂತ ಕೆಲ್ಸಕ್ಕೆ ಹೋಗ್ತೀನಿ ಅಂತ ತುಂಬಾ ಜನ ಹೋಗ್ತಾ ಇರ್ತಾರೆ. ಆದ್ರೆ ನನ್ನ ಅರ್ನಿಂಗ್ಸ್ ಕೋಟ್ಯಾಂತರ ರೂಪಾಯಿ ಆಗ್ಬೇಕು ಅನ್ನೋದು ತುಂಬಾ ಜನರ ನಾವು ವಿಜುವಲೈಸ್ ಮಾಡಿದ್ರೆ ನನ್ನ ಸಂಬಳ ನಾನು ಅರ್ನಿಂಗ್ಸ್ ಕೋಟ್ಯಾಂತರ ರೂಪಾಯಿ ಆಗ್ಬೇಕು ಅಂತ ನಾವು ವಿಜುವಲೈಸ್ ಮಾಡಿದ್ರೆ ಖಂಡಿತ ವಿಜುವಲೈಸೇಷನ್ ನಮ್ಮ ಜೀವನ ಎಷ್ಟು ವಿಜುವಲೈಸೇಷನ್ ಪವರ್ ವರ್ಕ್ ಆಗೇ ಆಗುತ್ತೆ. ನಮ್ಮ ಲೈಫ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಲಕ್ಷಾಂತರ ಜನರ ಹೊಟ್ಟೆ ತುಂಬಿಸುವ ಕಲ್ಪನೆನೂ ಮಾಡ್ಬೋದು, ಅಥವಾ ನಮ್ಮ 5-6 ಇಂಚಿನ ಹೊಟ್ಟೆ ತುಂಬಿಸುವ ಕಲ್ಪನೆ ಕೂಡ ನಾವು ಮಾಡ್ಬೋದು. ನಮ್ಮ ಕಲ್ಪನೆ ನಾವು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ನಮ್ಮ ವಿಜುವಲೈಸೇಷನ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅದರ ಮೇಲೆ ನಮ್ಮ ಲೈಫ್ ನಿಂತಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಪ್ರೇಮ ಮೇಡಮ್, ಥ್ಯಾಂಕ್ ಯು ಸಂಧ್ಯಾ ಮೇಡಮ್. ನೀವು ನಮ್ಮನ್ನ ವಿಜುವಲೈಸೇಷನ್ಗೆ ಕರ್ಕೊಂಡು ಹೋಗಿ ನಮ್ಮ ಲೈಫ್ ಅನ್ನ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ. ಆ ಖಂಡಿತ ನಾವೇನ್ ಅನ್ಕೊಂಡಿದೀವಿ ಅದು ಕೆಲವೊಂದು ಆಗುವಾಗ ಗೊತ್ತಾಗುತ್ತೆ. ವಿಜುವಲೈಸೇಷನ್ ಪವರ್ ಎಷ್ಟ್ ಚೆನ್ನಾಗಿದೆ ಅಲ್ವಾ ಅಂತ. ಸೊ ಅದನ್ನ ಈ ಕ್ಲಾಸ್ ಅಲ್ಲಿ ಥ್ಯಾಂಕ್ಸ್ ಟು ಈ 5 AM ಕ್ಲಬ್ ಅಲ್ಲಿ ನಮ್ಗೆ ಇದೆಲ್ಲ ಗೊತ್ತಾಗ್ತಾ ಇದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆ ಇವಾಗ ಇವತ್ತು ಪರಿವರ್ತನ್ ಸೆಷನ್ ಇದೆ 7:30ಗೆ. ಎಲ್ರು ಕೂಡ ಯಾಕಂದ್ರೆ ನಾವು ಕ್ವಾಲಿಫೈ ಆಗ್ಬೇಕಾಗಿದ್ದು ಒಂದು ಧನುವರ್ಷಗೆ ತುಂಬಾ ಜನ ಕ್ವಾಲಿಫೈ ಮಾಡಿಸ್ಬೇಕು. ಹಾಗೆ ನಮ್ಮ ಲೆವೆಲ್ ಜಂಪ್ ಮಾಡ್ತಾ ನಾವು ಶ್ರೀಲಂಕಾಕ್ಕೆ ಪಾಯಿಂಟ್ಸ್ ಗಳನ್ನ ಅರ್ನ್ ಮಾಡ್ಬೇಕು. ಸೊ ಅದಕ್ಕೆ ನಮ್ಮ ಈ ಫಿಸಿಕಲ್ ಇವೆಂಟ್ ಮತ್ತೆ ಡಿಜಿಟಲ್ ಇವೆಂಟ್ ಎರಡು ಕೂಡ ಆನ್ಲೈನ್ ಅಂಡ್ ಆಫ್ಲೈನ್ ಎರಡು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಮ್ಗೆ ಆನ್ಲೈನ್ ಇವೆಂಟ್ ಇವತ್ತು ವೆಡ್ನೆಸ್ಡೇ ಮತ್ತೆ ಥರ್ಸ್ಡೇ ಪ್ರಾಡಕ್ಟ್ ಇದು ಸೆಷನ್ ಇರುತ್ತೆ. ಸೊ ಅದು ಸಿಗ್ತಾ ಇದೆ. ಹಾಗೆ ಸಂಡೇ ನಮ್ಗೆ ಫಿಸಿಕಲ್ ಇವೆಂಟ್ ಮೋದಿಕೇರ್ ಆಫೀಸಲ್ಲಿ ಜಯನಗರ ಆಫೀಸಲ್ಲಿ ಸಿಗ್ತಾ ಇದೆ. ಥ್ಯಾಂಕ್ಸ್ ಟು ಶಿವಪ್ರಕಾಶ್ ಸರ್, ಪ್ರತಿ ವಾರ ನಮ್ಗೆ ಅರೇಂಜ್ ಮಾಡ್ಕೊಡ್ತಾ ಇದ್ದೀರಾ. ಸೊ ಬೆಸ್ಟ್ ಯೂಸ್ ಮಾಡ್ಕೊಳ್ಳೋಣ.
ಈ ಮಂತ್ ಕೂಡ ನಾವು ಕ್ವಾಲಿಫೈ ಆಗ್ಬೇಕು. ತುಂಬಾ ಜನರನ್ನ ಧನ್ವರ್ಷಿಗೆ ಕ್ವಾಲಿಫೈ ಮಾಡಿಸ್ಬೇಕು. ಸೊ ಅದಕ್ಕೆ ಈ ನಮ್ಮ 2 ಪ್ರೋಗ್ರಾಮ್ ತುಂಬಾ ತುಂಬಾ ಹೆಲ್ಪ್ ಆಗುವಂತದ್ದು. ಸೊ 7:30ಗೆ ಎಲ್ರೂನು ಕೂಡ ಬಿಲ್ಡ್ ಮಾಡಿ ಎಲ್ಲ ಗೆಸ್ಟ್‌ಗಳನ್ನ ಕನ್ಸಲ್ಟೆಂಟ್ ಪ್ಲಸ್ ಗೆಸ್ಟ್‌ಗಳನ್ನ ಬಿಲ್ಡ್ ಮಾಡೋಣ. ಸೊ ಅದಕ್ಕೆ ನಾವು ಇವತ್ತು ಕರಿಬೇಕಾದ್ರೆ ತುಂಬಾ ಈ ಲಾಸ್ಟ್ ಐ ಥಿಂಕ್ ಮಂಡೇ ಕ್ಲಾಸಲ್ಲಿ ನಾವು ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಕಲ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮಂಡೇ ಮಂಡೇ ಕ್ಲಾಸಲ್ಲಿ ಇರ್ಬೋದಲ್ವಾ ಬೆನಿಫಿಷಿಯಲ್ ಸ್ಟೇಟ್ಮೆಂಟ್? ಸಂಡೇನೋ ಮಂಡೇನೋ ಏನು. ಸೊ ಅದ್ರ ಬಗ್ಗೆ ಇವತ್ತು ಕೂಡ, ಯಾಕಂದ್ರೆ ಇವತ್ತು ಇನ್ವೈಟ್ ಮಾಡ್ಬೇಕಾದ್ರೆ, ಒಂದು ಗೆಸ್ಟ್ ಅನ್ನ ಇನ್ವೈಟ್ ಮಾಡ್ಬೇಕಾದ್ರೆ ನಾವು ಹೇಗೆ ಕರಿಬೇಕು ಅವ್ರನ್ನ, ಅದು ಇಂಪಾರ್ಟೆಂಟ್. ಸೊ ಪ್ರಾಸ್ಪೆಕ್ಟಿಂಗ್ ಮಾಡ್ಬೇಕಾದ್ರೆ ಪ್ರಾಸ್ಪೆಕ್ಟಿಂಗ್ ಮಾಡೋ ಟೈಮಲ್ಲಿ ನಾವು ಪ್ಲಾನ್ ಅನ್ನ ಹೇಳ್ಕೊಡಲ್ಲಲ್ಲ. ಸೊ ಅವರನ್ನ ಕರಿತೀವಿ, ಒಂದು ಪ್ರೋಗ್ರಾಮ್ಗೆ ಕರಿತೀವಿ ಅಥವಾ ನಮ್ ಮನೆಗೆ ಕರಿತೀವಿ, ಒಂದು ಇವೆಂಟ್ ಅನ್ನ ಬಿಲ್ಡ್ ಮಾಡ್ತೀವಿ. ಸೊ ಅಲ್ಲಿ ನಾವು ಕರೆಯೋ ಮೊದ್ಲು ಅಥವಾ ಕ್ಯಾಶುವಲ್ ಟಾಕ್ ಮಾಡುವ ಮೊದ್ಲು, ಪ್ರಾಸ್ಪೆಕ್ಟಿಂಗ್ ಮಾಡುವಾಗ ನಾವು ಏನ್ ಸ್ಟೇಟ್ಮೆಂಟ್ ಕೊಡ್ತೀವಿ ಅದನ್ನ ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಆ ಒಂದು ಅದ್ರಲ್ಲಿ ಮೇನ್ ಬೇಕಾಗಿರುವಂತದ್ದು, ಯಾವುದೇ ಅದ್ರಲ್ಲಿ ಪ್ರಾಡಕ್ಟ್ಸ್ ಬರೋದಿಲ್ಲ, ಮೋದಿ ಕೇರ್ ಬರೋದಿಲ್ಲ, ಪ್ಲಾನು ಕೂಡ ಬರೋದಿಲ್ಲ. ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಜಸ್ಟ್ ಇನ್ವಿಟೇಷನ್. ಅದ್ರಲ್ಲಿ ನಮ್ಗೆ ಅವರಿಗೆ ಏನ್ ಬೇಕು, ಅವರನ್ನು ಮಾತಾಡ್ಸಿದಾಗ ಅವರ ನೀಡ್ ಏನು ಅನ್ನೋದು ಗೊತ್ತಾಗುತ್ತೆ. ಒಂದು ನೀಡ್ ಕ್ರಿಯೇಟ್ ಮಾಡುವಂತದ್ದು ಇರುತ್ತೆ. ಇನ್ನೊಂದು, ಅವರಿಗೆ ಪ್ರೋಗ್ರಾಮ್ ಬರೋದಕ್ಕೆ ಅವರನ್ನ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ಬೇಕು ನಾವು. ಆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುವಂತ ಸ್ಟೇಟ್ಮೆಂಟ್‌ಗಳು ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ಯಾವುದೇ ತರದ ಅದ್ರಲ್ಲಿ ಮೊದ್ಲೇ ನಾವು ಹೇಳುವಾಗಿಲ್ಲ. ಯಾವುದೇ ಆ ಪ್ರಾಡಕ್ಟ್ ಆಗ್ಲಿ, ಪ್ಲಾನ್ ಬಗ್ಗೆ ಹೇಳುವಾಗಿಲ್ಲ ಅದ್ರಲ್ಲಿ ಇನ್ವೈಟ್ ಮಾಡ್ಬೇಕಾದ್ರೆ. ಸೊ ಆ ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ಸ್ ಬೇರೆ ಬೇರೆ ತರ, ಬೇರೆ ಬೇರೆಯವರು ನಮ್ಗೆ ಅವ್ರು ಜನಗಳನ್ನ ನೋಡ್ಬಿಟ್ಟು ಅವರ ನೀಡ್ ಏನಿದೆ, ಹೌಸ್ ವೈಫ್‌ಗೆ ಒಂದು ನೀಡ್ ಬೇರೆ ಇರುತ್ತೆ, ಸ್ಟೂಡೆಂಟ್‌ಗೆ ಒಂದು ನೀಡ್ ಬೇರೆ ಇರುತ್ತೆ, ಬಿಸಿನೆಸ್ ಮ್ಯಾನ್‌ಗೆ ಒಂದು ನೀಡ್ ಬೇರೆ ಇರುತ್ತೆ. ಸೊ ಮಾತಾಡಿದಾಗ ಗೊತ್ತಾಗುತ್ತೆ. ಅವ್ರ ಹತ್ರ ಕಾನ್ವರ್ಸೇಷನ್ ಅಲ್ಲಿ ಇದ್ದಾಗ ಅವ್ರು ಏನು ಅಂತ ತಿಳ್ಕೊಂಡು, ಅವ್ರಿಗೆ ಏನ್ ಬೇಕಾಗಿದೆ ಅನ್ನೋದನ್ನ ತಿಳ್ಕೊಂಡು, ನಮ್ಮ ಬಿಸಿನೆಸ್ ಅಲ್ಲಿ ಏನ್ ಇರುತ್ತೆ ಅದನ್ನ ನಾವು ಎಕ್ಸ್‌ಪ್ಲೇನ್ ಮಾಡ್ಬೋದು. ಸೊ ಇದ್ರಲ್ಲಿ ಕೆಲವೊಂದು ನಾನು ನಾನ್ ಹೇ ನಾನ್ ತಗೊಂಡಿರೋದು ನಮ್ಮ ಇದ್ರಲ್ಲಿ ತುಂಬಾ ಕಾಮನ್ ಆಗಿ ಬರುವಂತದ್ದು, ತುಂಬಾ ಜನ ಕೇಳುವಂತದ್ದು ಎಕ್ಸ್ಟ್ರಾ ಇನ್ಕಮ್. ಆ ನನ್ಗೂ ಬೇಕಾಗಿರುವಂತದ್ದೇ. ತುಂಬಾ ಜನ ಹೌಸ್ ವೈಫ್ಸ್ ಬರ್ತಾರೆ. ಸೊ ಅವರಿಗೆ ನಾವು ಯಾವ ತರ ಹೇಳ್ಬಹುದು ಅಂದ್ರೆ, ನಮ್ಗ್ ಗೊತ್ತಿದೆ ಅಲ್ವಾ, ಹೌಸ್ ವೈಫ್‌ಗೆ ಬೇಕಾಗಿರುವಂತದ್ದು ಎಕ್ಸ್ಟ್ರಾ ಇನ್ಕಮ್. ಸೊ ಹೌಸ್ ವೈಫ್ ಅಂದ ತಕ್ಷಣ ಅವರಿಗೆ ನಾವು ಏನು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋದಕ್ಕೆ ಆ ಎಕ್ಸ್ಟ್ರಾ ಇನ್ಕಮ್ ಬಗ್ಗೆನೇ ಹೈಲೈಟ್ ಮಾಡ್ಬೋದು. ನೀವ್ ಮನೆಯಲ್ಲೇ ಇರ್ತೀರಲ್ವಾ, ಆ ಈ ಮನೆಯಲ್ಲೇ ಇದ್ಕೊಂಡು ಮನೆ ಕೆಲ್ಸ ಮಾಡ್ಕೊಂಡು ಎಕ್ಸ್ಟ್ರಾ ಇನ್ಕಮ್ ಮಾಡಿದ್ರೆ ಹೇಗಿರತ್ತೆ? ಬನ್ನಿ ಇವತ್ತಿನ ಪ್ರೋಗ್ರಾಮ್ ಅನ್ನ ಅಟೆಂಡ್ ಆಗಿ. ನಾನಿವತ್ತು ನಿಮ್ಗೆ ಒಂದು ಝೂಮ್ ಲಿಂಕ್ ಕಳಿಸ್ಕೊಡ್ತೀನಿ. ಸೊ ಆ ತರ ಒಂದು ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನ ಕೊಡ್ಬಹುದು. ಎಕ್ಸ್ಟ್ರಾ ಇನ್ಕಮ್ ಬಗ್ಗೆ, ಹೌಸ್ ವೈಫ್‌ಗೆ ಎಕ್ಸ್ಟ್ರಾ ಇನ್ಕಮ್ ಬಗ್ಗೆನೇ ಹೇಳ್ಬಹುದು. ಮನೆಯಲ್ಲಿ ಇದ್ದುಕೊಂಡು ನೀವು ಇನ್ಕಮ್ ಮಾಡಬಹುದು ಅಂತಾನೂ ಹೇಳ್ಬಹುದು. ಆ ಸೊ ಅದು ಒಂದು ಇರುತ್ತೆ. ಸೊ ಇನ್ನೊಂದು, ತುಂಬಾ ಜನ ಈ ಬಿಸ್ನೆಸ್ ಮ್ಯಾನ್ ಹತ್ರ ಹೋದಾಗ ಏನಿರುತ್ತೆ ಅಂದ್ರೆ, ಅವ್ರು ಆಲ್ರೆಡಿ ಇನ್ವೆಸ್ಟ್‌ಮೆಂಟ್ ಅಲ್ಲಿ ಇರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಬಂಡವಾಳ ಹಾಕ್ಬೇಕು, ತುಂಬಾ ಇನ್ವೆಸ್ಟ್‌ಮೆಂಟ್ ಮಾಡ್ತಾ ಇರ್ಬೇಕು. ಯಾವುದೇ ಒಂದು ಬಿಸ್ನೆಸ್ ಆದ್ರೂ ಕೂಡ. ಸೊ ಅವ್ರಿಗೆ ಏನ್ ಹೇಳ್ಬೋದು, ನಮ್ಮಲ್ಲಿ ಯಾವುದೇ ಇನ್ವೆಸ್ಟ್‌ಮೆಂಟ್ ಇಲ್ದೆ ನಾವು ಬಿಸ್ನೆಸ್ ಮಾಡ್ಬೋದು. ನೀವು ಕಡಿಮೆ ಬಂಡವಾಳ ಹಾಕಿ, ಯಾವುದೇ ಇನ್ವೆಸ್ಟ್‌ಮೆಂಟ್ ಇಲ್ಲ ಅಂದ್ರೆ ಕಡಿಮೆ ಬಂಡವಾಳ ಹಾಕಿ ಇನ್ವೆಸ್ಟ್‌ಮೆಂಟ್ ಮಾಡಿ ನಾವು ಬಿಸ್ನೆಸ್ ಮಾಡ್ಬೋದು. ಸೊ ನಾನದು ಏನು ಅಂತ ತೋರಿಸ್ಕೊಡ್ತೀನಿ ಅಂತ ಹೇಳಿ ಅವರಿಗೆ ಒಂದು ಝೂಮ್ ಲಿಂಕ್ ಅನ್ನ ಕಳಿಸ್ಕೊಡ್ಬೋದು. ಸೊ ಜನರನ್ನ ಮಾತಾಡ್ಸಿದಾಗ ನಮ್ಗೆ ಗೊತ್ತಾಗುತ್ತೆ. ಸೊ ಯಾವ್ದು ಅವರಿಗೆ ಬೇಕಾಗಿರುತ್ತೆ ಅಂತ. ಸೊ ಯಾವುದೇ ಲೋನ್, ಯಾವುದೇ ರಿಸ್ಕ್, ಯಾವುದೇ ಅಂದ್ರೆ ಇವರಿಗೆ ಕೂಡ ಬಿಸ್ನೆಸ್ ಮ್ಯಾನ್‌ಗೆ ಇದನ್ನು ಕೂಡ ಕೊಡ್ಬೋದು. ನಿಮ್ಗೆ ಯಾವುದೇ ಲೋನ್ ಇಲ್ಲ, ಯಾವುದೇ ಇಂಟ್ರೆಸ್ಟ್ ಕಟ್ಬೇಕಾಗಿಲ್ಲ. ಹಾಗೆ ಯಾವುದೇ ರಿಸ್ಕ್ ಇಲ್ಲದೆ ನಾನ್ ಬಿಸ್ನೆಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅಂತ ಹೇಳಿ ಝೂಮ್ ಲಿಂಕ್ ಅನ್ನ ಕಳಿಸ್ಕೊಡ್ಬೋದು. ಸೊ ಇನ್ನು ಕೆಲವ್ರು ನನ್ಗೆ ಬಿಸ್ನೆಸ್ ಅಂತ ಹೇಳಿದ ತಕ್ಷಣ, ಇವನ್ ಹೌಸ್ ವೈಫ್ ಕೂಡ ಹೇಳ್ತಾರೆ, ನಂಗೆ ಬಿಸ್ನೆಸ್ ಅಂತ ಆ ಗೊತ್ತಾದ್ರೆ ಏನದು ಅಂತ ಕೇಳಿದಾಗ ಬಿಸ್ನೆಸ್ಸಾ ಅಂತ ಕೇಳ್ತಾರೆ. ನಂಗೆ ಯಾವುದೇ ಎಕ್ಸ್‌ಪೀರಿಯನ್ಸ್ ಇಲ್ಲ ಅಂತ ಹೇಳ್ತಾರೆ. ಸೊ ಅಂತ ಟೈಮಲ್ಲಿ ಯಾವುದೇ ಎಕ್ಸ್‌ಪೀರಿಯನ್ಸ್ ಇಲ್ಲದೆ ನಾವು ಬಿಸ್ನೆಸ್ ಮಾಡ್ಬೋದು ಅನ್ನೋದ ಒಂದು, ಆ ಈ ಸ್ಟೂಡೆಂಟ್ಸ್‌ಗೆ ಕೂಡ ಏನು ಎಕ್ಸ್‌ಪೀರಿಯನ್ಸ್ ಬೇಕಾಗಿಲ್ಲ. ಆ ನಿಮ್ಮ ಏನು ಓದ್ಕೊಂಡಿದ್ದೀರಾ ಆ ಟೈಮಲ್ಲಿ ನಾವು
ಬಿಸ್ನೆಸ್ ಮಾಡೋದನ್ನ ನೀವು ಅರ್ನಿಂಗ್ಸ್ ಮಾಡೋದನ್ನ ಹೇಳ್ಕೊಡ್ತೀನಿ ಅಂತ ಹೇಳಿ ಒಂದು ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನ ಕೊಡ್ಬೋದು. ತುಂಬಾ ಜನಕ್ಕೆ ಜಾಗ ಇಲ್ಲ ಅಂತ ಹೇಳ್ತಾರೆ. ಬಿಸ್ನೆಸ್ ಮಾಡಕ್ಕೆ ಜಾಗ ಬೇಕಾಗಿಲ್ಲ. ಯಾವುದೇ ಕೆಲ್ಸಗಾರರನ್ನ ಇಟ್ಬೇಕಾಗಿಲ್ಲ. ಅಂದ್ರೆ ನಮ್ಗೆ ತುಂಬಾ ಜನಕ್ಕೆ ಇರತ್ತಲ್ವಾ, ತುಂಬಾ ಕೆಲ್ಸದವ್ರು ಬೇಕು, ಇಲ್ಲಿ ಜಾಗ ಬೇಕಾಗುತ್ತೆ ಅಂತವರಿಗೆ ಯಾವುದೇ ಜಾಗ ಬೇಕಾಗಿಲ್ಲ ಅಥವಾ ಯಾರು ಕೆಲ್ಸದವರನ್ನ ಇಟ್ಕೊಂಡ್ ಬೇಕಾಗಿಲ್ಲ ಅಂತ ಬಿಸ್ನೆಸ್ ಏನಿದೆ ಅಂತ ನಾನ್ ತೋರಿಸ್ಕೊಡ್ತೀನಿ ಅಂತ ಹೇಳಿ ಝೂಮ್ ಲಿಂಕ್ ಅನ್ನ ಕಳಿಸ್ಕೊಡ್ಬೋದು. ತುಂಬಾ ಜನ ಕೆಲ್ಸ ಮಾಡದೆ ಇದ್ರೂ ಕೂಡ ಇನ್ಕಮ್ ಬರುವಂತದ್ದು. ಎಷ್ಟೋ ವರ್ಷ ಕೆಲ್ಸ ಮಾಡ್ತಾ ಇರ್ತೀವಿ. ಕೆಲ್ಸ ಮಾಡಿದಾಗ ಮಾತ್ರ ಇನ್ಕಮ್ ಬರುತ್ತೆ ಅಂತ ಗೊತ್ತಿದೆ. ಸೊ ನಿಮ್ಗೆ ಕೆಲ್ಸ ಮಾಡದೇ ಇದ್ರು ಸ್ವಲ್ಪ ವರ್ಷ ಕೆಲ್ಸ ಮಾಡಿ ಮತ್ತೆ ಕೆಲ್ಸ ಮಾಡದೇ ಇದ್ರು ಇನ್ಕಮ್ ಬರುತ್ತೆ. ಸೊ ಅಂತ ಒಂದು ಇನ್ಕಮ್ ಜನರೇಷನ್ ಮಾಡುವ ಬಿಸ್ನೆಸ್ ಅನ್ನ ನಾನು ತೋರ್ಸ್ಕೊಡ್ತೀನಿ. ಬನ್ನಿ ಝೂಮ್ ಲಿಂಕ್ ಅನ್ನ ಕಳಿಸ್ಕೊಡಿ ಅಥವಾ ಆ ಆ ನಮ್ಮ ಫಿಸಿಕಲ್ ಇವೆಂಟ್‌ಗೆ ಕೂಡ ಇನ್ವೈಟ್ ಮಾಡ್ಬೋದು. ಇದು ಕೆಲವರಿಗೆ ತುಂಬಾ ಜನ ಏನು ಟೈಮ್ ಇಲ್ಲ ಅಂತ ಅದು ಕೂಡ ಕಾಮನ್ ಅಲ್ಲ. ನಂಗೆ ಟೈಮ್ ಇಲ್ಲ. ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಜಾಬ್ ಮಾಡ್ತಾ ಇದ್ದೀರಾ? ಅದೇ ಟೈಮಲ್ಲಿ ಕೂಡ ನೀವು ಇದಕ್ಕೆ ಅಂತ ನೀವು ಟೈಮ್ ಕೊಡ್ಬೇಕಾಗಿಲ್ಲ. ಹೊಸ ನೀವು ಮಾಡೋ ಜಾಬ್ ಅಲ್ಲ ಅಥವಾ ಬಿಸ್ನೆಸ್ ಅಲ್ಲಿ ಕೂಡ ಮಾಡ್ಕೋಬಹುದು ಒಂದು ಬಿಸ್ನೆಸ್‌ನ. ಅದನ್ನ ನಾನು ತೋರಿಸ್ಕೊಡ್ತೀನಿ ಅಂತ ಹೇಳಿ ಝೂಮ್ ಲಿಂಕ್ ಅನ್ನ ಕಳಿಸ್ಕೊಡ್ಬೋದು. ಸೊ ಎಕ್ಸ್ಟ್ರಾ ಇನ್ಕಮ್ ಆಯ್ತು. ಕೆಲವರಿಗೆ ರೆಕಾಗ್ನಿಷನ್ ಇರುತ್ತೆ. ಸೊ ಅಂಥವರನ್ನು ಕೂಡ ನಿಮ್ಮನ್ನ ತುಂಬಾ ಜನ ಗುರ್ತಿಸ್ತಾರೆ. ಇದ್ರಲ್ಲಿ ಒಳ್ಳೆ ರೆಕಾಗ್ನಿಷನ್ ಸಿಗುತ್ತೆ ಅಂತ ಒಂದು ಇವೆಂಟ್‌ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿ ಅದನ್ನು ಕೂಡ ಝೂಮ್ ಲಿಂಕ್ ಅನ್ನ ನೀವು ಕಳಿಸ್ಕೊಡ್ಬೋದು ಅಥವಾ ಫಿಸಿಕಲ್ ಇವೆಂಟ್‌ಗೆ ಕರಿಬೋದು. ಇದು ಕೆಲವೊಂದು ನಾನ್ ಲಿಸ್ಟ್ ಮಾಡ್ಕೊಂಡಿರುವಂತದ್ದು. ಸೊ ಇದ್ರಲ್ಲಿ ಕರೆಕ್ಷನ್ ಇದ್ರೆ ಖಂಡಿತ ಇದೆಲ್ಲ ಕಾಮನ್ ಆಗಿ ಬರುವಂತದ್ದು. ನಾನ್ ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ. ಸೊ ಇದ್ರಲ್ಲಿ ಏನಾದ್ರು ನೀವು ಯಾವ ತರ ಇನ್ವೈಟ್ ಮಾಡ್ತೀರಾ? ನೀವು ಯಾವ ತರ ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಕೊಡ್ತೀರಾ? ಅಥವಾ ಇದ್ರಲ್ಲಿ ಕೂಡ ಕರೆಕ್ಷನ್ಸ್ ಮಾಡ್ಬೋದು. ನಾನ್ ಮಾಡಿದ್ದೇ ಸರಿ ಅಂತ ಅಲ್ಲ. ಸೊ ಕರೆಕ್ಷನ್ಸ್ ಬೇಕಾಗಿರುತ್ತೆ. ಆ ಖಂಡಿತ ಸಂಧ್ಯಾ ಮೇಡಮ್ ನಮ್ಮನ್ನ ತುಂಬಾ ತಿದ್ದಿತೀರಿ. ತುಂಬಾ ನಮ್ಗೆ ಆ ಹೇಳ್ಕೊಡ್ತಾ ಇದ್ದಾರೆ ಯಾವ ತರ ಮಾಡ್ಬೇಕು. ಯಾಕಂದ್ರೆ ಒಬ್ಬೊಬ್ರನ್ನ ಒಂದೊಂದ್ ತರ ಇನ್ವೈಟ್ ಮಾಡ್ಬೇಕಾಗುತ್ತೆ. ಎಲ್ರಿಗೂ ನಾವು ಒಂದೇ ತರ ಹೇಳ್ಕೊಡಕ್ ಆಗಲ್ಲ. ಸೊ ಅದ್ರಲ್ಲಿ ಕೂಡ ನಾವು ಈ ತರ ಕಲಿತಾ ಇದ್ದಾಗ ಯಾವ ತರ ಅಪ್ಲೈ ಮಾಡ್ಬೋದು ಒಂದು ಐಡಿಯಾ ಸಿಗುತ್ತೆ. ಸೊ ಅದಕ್ಕೆ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹ್ಯಾಂಡ್ ರೈಸ್ ಮಾಡಿ ಯಾರೆಲ್ಲ ಆ ಆ ಈ ಇವಾಗ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಎಲ್ರು ಹ್ಯಾಂಡ್ ರೈಸ್ ಮಾಡಿ. ಹಾಗೆ ನಿಮ್ಮ ಆಕ್ಷನ್ ಅನ್ನು ಕೂಡ ಶೇರ್ ಮಾಡ್ಬೋದು. ಟುವರ್ಡ್ಸ್ ತೂಫಾನ್ ನಾವ್ ಏನೆಲ್ಲ ಮಾಡ್ತಾ ಇದ್ದೀವಿ ಆಕ್ಷನ್ ಎಲ್ರೂ ಕೂಡ ಆಕ್ಷನ್ ಅಲ್ಲಿ ಇದ್ದೀರಾ. ಖಂಡಿತ ಶೇರ್ ಮಾಡಿ. ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಸ್ ಪ್ರೇಮಾ ಮೇಡಮ್, ಯು ಆರ್ ವೆಲ್ಕಮ್. ಥ್ಯಾಂಕ್ ಯು ಜಯಶ್ರೀ, ಥ್ಯಾಂಕ್ ಯು. ಸೊ ತುಂಬಾ ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು. ಸೊ ಇಫ್ ಯು ಸಿ ಇಟ್ ಇನ್ ಯುವರ್ ಮೈಂಡ್, ಇದು ಆಕ್ಚುಲಿ ಸೀಕ್ರೆಟ್ ಬುಕ್ ಅಲ್ಲಿ ಬಾಬ್ ಪ್ರಾಕ್ಟರ್ ಅಂತ ಹೇಳಿರೋ ಒಂದು ಮಾತು. ಇಫ್ ಯು ಸಿ ಇಟ್ ಇನ್ ಯುವರ್ ಮೈಂಡ್, ಯು ಆರ್ ಗೋಯಿಂಗ್ ಟು ಹೋಲ್ಡ್ ಇಟ್ ಇನ್ ಯುವರ್ ಹ್ಯಾಂಡ್. ಸೊ ಇಫ್ ಯು ಕ್ಯಾನ್ ಥಿಂಕ್ ಅಬೌಟ್ ವಾಟ್ ಯು ವಾಂಟ್ ಇನ್ ಯುವರ್ ಮೈಂಡ್ ಅಂಡ್ ಮೇಕ್ ದಟ್ ಯುವರ್ ಡಾಮಿನೆಂಟ್ ಥಾಟ್, ಯು ವಿಲ್ ಬ್ರಿಂಗ್ ಇಟ್ ಇನ್ ಟು ಯುವರ್ ಲೈಫ್ ಅಂತ ನೀವು ಇವಾಗ ಹೇಳಿದ್ರಲ್ಲ. ವಿಜುವಲೈಸೇಷನ್ ಬಗ್ಗೆ ತುಂಬಾನೇ ಚೆನ್ನಾಗಿ ಹೇಳಿದ್ರಿ. ಸೊ ವಿಜುವಲೈಸೇಷನ್ ಅಂದ್ರೆ ಫಸ್ಟ್ ನನಗೆ ಏನ್ ಬೇಕು, ಫಸ್ಟ್ ನನ್ನ ಡ್ರೀಮ್ ಅನ್ನ ನಾನು ಫೈನಲೈಸ್ ಮಾಡ್ಕೋಬೇಕು. ನನ್ನ ಡ್ರೀಮ್ ಲಿಸ್ಟ್ ಅಲ್ಲಿ ಏನೆಲ್ಲ ಬರ್ದಿದ್ದೀನಿ ಅದನ್ನ ಏನಾದ್ರು ಚೂಸ್ ಮಾಡ್ಕೊಂಡು ಅದನ್ನ ಫಸ್ಟ್ ನನ್ನ ಮೈಂಡ್ ಅಲ್ಲಿ ಅದನ್ನ ನೋಡ್ಬೇಕು. ಸೊ ಮೈಂಡ್ ಅಲ್ಲಿ ನೋಡ್ತಾ ನೋಡ್ತಾ ವಿಜುವಲೈಸೇಷನ್ ಮಾಡ್ಕೊಂಡಾಗ ಅದು ಆಟೋಮೆಟಿಕ್ ಆಗಿ ನನ್ನ ಕೈಗೆ ಅದು ಬರುತ್ತೆ, ನನಗೆ ಅದು ರೀಚ್ ಆಗುತ್ತೆ, ನಾನು ಅದರ ಸಾಧನೆ ಮಾಡ್ಬೋದು. ಯಾಕೆಂದ್ರೆ ಇವ್ರು ಹೇಳ್ತಾರೆ ಏನಂತ, ನೀವು ಏನು ಥಿಂಕ್ ಮಾಡ್ತೀರಾ, ಅದು ಮೈಂಡ್ ಅಲ್ಲಿ ಏನ್ ಥಿಂಕ್ ಮಾಡ್ತೀರಾ ಅದನ್ನ ಒಂದು ಡಾಮಿನೆಂಟ್ ಥಾಟ್, ಅದನ್ನ ಒಂದು ಅದಕ್ಕೆ ಪ್ರಯಾರಿಟಿ ಕೊಟ್ಟು ಆ ಥಾಟ್ ಅನ್ನೇ ನಾನು ಮೆಲ್ಕ್ ಹಾಕ್ತಾ ಇರ್ಬೇಕು, ಅದನ್ನೇ ನಾನು ಯಾವಾಗ್ಲೂ ಅನ್ಕೋತಾ ಇರ್ಬೇಕು. ಸೊ ಡೆಫಿನೆಟ್ಲಿ ಆ ತರ ಮಾಡ್ಕೊಂಡು ನೀವು ವಿಜುವಲೈಸೇಷನ್ ಮಾಡಿದಾಗ ಅದು ಖಂಡಿತ ನಿನ್ನ ಲೈಫ್ ಅಲ್ಲಿ ಅದು ಸಿಗುತ್ತೆ ಅನ್ನೋ ತರ ಅವ್ರು ಕೊಟ್ಟಿದ್ದಾರೆ. ಅದಕ್ಕೆ ಹೇಳುದವ್ರು ಥಾಟ್ಸ್ ಬಿಕಮ್ಸ್ ಥಿಂಗ್ಸ್ ಅಂತ ಹೇಳುದು. ನಾನು ಏನ್ ಅನ್ಕೊಂಡಿದೀನಿ ಅದೇ ನಮಗೆ ಖಂಡಿತ ಎಲ್ಲ ಆಗೋದು. ನಾನು ಅನ್ಕೊಂಡಿಲ್ಲ ಅಂದ್ರೆ ಏನೂ ಆಗಲ್ಲ. ಯಾಕೆಂದ್ರೆ ಇವತ್ತು ನಾನು ಇಂಥ ಸ್ಥಿತಿಯಲ್ಲಿ ಇದೀನಿ ಅಂದ್ರೆ ನಾನು ಯಾವಾಗ್ಲೂ ಮೊದ್ಲು ಅನ್ಕೋತಾ ಇದ್ದೆ, ನಾನು ಹಿಂಗಿರ್ಬೇಕು, ನನಗೆ ಅದು ಬೇಕು, ಇದು ಬೇಕು ಎಲ್ಲ ಅನ್ಕೋತಾ ಇದ್ದೆ. ಅದಕ್ಕೇನೆ ನಾನು ಆತರ ಅನ್ಕೊಂಡಿದೀನಿ, ಅದು ಫುಲ್ಫಿಲ್ ಆಗಿದೆ. ಸೊ ಪ್ರತಿಯೊಬ್ರು ಏನು ನಾವು ನಮ್ ಥಾಟ್ಸ್ ಇದೆ, ಏನ್ ಕನ್ಸಿದೆ ಅದನ್ನ ಫಸ್ಟ್ ನಾವು ನೋಡ್ಬೇಕು, ಮನ್ಸಲ್ಲಿ ವಿಜುವಲೈಸೇಷನ್ ಮಾಡ್ಕೋಬೇಕು, ಅದಕ್ಕೆ ಏನೇನು ಆಕ್ಷನ್ ಮಾಡ್ಬೇಕು, ಮಾಡ್ಕೊಂಡಾಗ ಅದು ನಮ್ ಕೈಗೆ ಬರುತ್ತೆ. ಸೊ ನಿಜ ವಂಡರ್ಫುಲ್ ಆಗಿದೆ ನೋಡಿ. ಇವಾಗ ನೋಡಿ, ನಮ್ಗೆ ಮೊದ್ಲೆಲ್ಲ ಈ ವಿಜುವಲೈಸೇಷನ್ ಪವರ್ ಏನಂತಾನು ಗೊತ್ತಿರ್ಲಿಲ್ಲ. ಬಟ್ ಇವಾಗ ಎಲ್ರೂನು ಯಾರು ಸಕ್ಸಸ್ಫುಲ್ ಲೀಡರ್ಸ್ ಇರ್ತಾರೆ ಅವ್ರು ಮಾತಾಡೋದೇ ಮೇನ್ ಕನಸು
ಅದನ್ನ ವಿಜುವಲೈಸೇಷನ್ ಮಾಡಿ, ಅದನ್ನ ಅನುಭವಿಸಿ, ಫೀಲ್ ಮಾಡಿ. ಅದಕ್ಕೆ ಹೇಳುದು, ಫಸ್ಟ್ ನನಗೆ ಏನ್ ಬೇಕು ಅನ್ನೋದನ್ನ ನನ್ನ ಯೂನಿವರ್ಸ್ ಇಂದ ಕೇಳ್ಬೇಕು, ಆಸ್ಕ್. ಆಮೇಲೆ ಅದನ್ನ ನಂಬಬೇಕು, ಬಿಲೀವ್. ಫೈನಲ್ ಆಗಿ ಅದು ನಮಗೆ ಸಿಗುತ್ತೆ, ರಿಸೀವ್. ಆಸ್ಕ್, ಬಿಲೀವ್ ಅಂಡ್ ರಿಸೀವ್. ಇದು ಒಂದು ಪ್ರೋಸೆಸ್, ನಮ್ಮ ಒಂದು ಕನಸನ್ನು ಫುಲ್ಫಿಲ್ ಮಾಡಕ್ಕೆ ಇರುವಂತ ಒಂದು ಪ್ರೋಸೆಸ್. ಇದನ್ನ ಮಾಡ್ಕೊಂಡ್ರೆ ಖಂಡಿತ ಎಲ್ಲಾನು ಫುಲ್ಫಿಲ್ ಆಗುತ್ತೆ. ಸೊ ಥ್ಯಾಂಕ್ ಯು ಜಯಶ್ರೀ, ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಪ್ರೇಮಾ ನಂಜಪ್ಪ ಅಂತ. ನಾನು ಈ ಅವಕಾಶಕ್ಕೆ ಬರೋದಕ್ಕೆ ಮೊದಲು ಟಾಟಾಸಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಈ ಅವಕಾಶ ನನಗೆ ಸಂಧ್ಯಾ ಮೇಡಮ್ ಕೊಟ್ಟರು. ಥ್ಯಾಂಕ್ಸ್ ಟು ಸಂಧ್ಯಾ ಮೇಡಮ್. ಸೊ ಈ ಅವಕಾಶ ನೋಡಿದಾಗ ನನಗೆ ತುಂಬಾನೇ ಒಂಥರ ಆಶ್ಚರ್ಯ ಆಗಿದೆ. ಏನಂದ್ರೆ ಈ ಒಂದು ಅವಕಾಶ ಎಲ್ರಿಗೂ ಓಪನ್ ಆಗಿತ್ತು. ಇಲ್ಲಿ ಎಲ್ಲಾ ರೀತಿ ವೆರೈಟಿ ಆಫ್ ಪೀಪಲ್, ತುಂಬಾ ಎಜುಕೇಟೆಡ್ ಇದ್ರು, ತುಂಬಾ ಏನು ಓದಿಲ್ಲದವರು ಇದ್ರು, ನಾರ್ಮಲ್ ಆಗಿ ಹೌಸ್ ವೈಫ್ಸ್ ಇದ್ರು, ಇಲ್ಲ ಡ್ರೈವರ್ಸ್ ಇದ್ರು, ಇಲ್ಲ ತುಂಬಾ ರಿಚ್ ಪೀಪಲ್, ಡಾಕ್ಟರ್ಸ್, ಇಂಜಿನಿಯರ್ಸ್ ಎಲ್ಲರೂ ಇದ್ರು. ಇದನ್ನ ನೋಡಿದಾಗ ನಂಗೆ ಎಷ್ಟೇ ಆಶ್ಚರ್ಯ, ಇವರೆಲ್ಲ ಮಾಡ್ಬೇಕಾದ್ರೆ ನಾನು ಯಾಕೆ ಮಾಡ್ಬಾರ್ದು, ಜಸ್ಟ್ ಆತರ ಎಂಟ್ರಿ ಆಗಿದ್ದು. ಬಟ್ ಇಲ್ಲಿ ನಿಜವಾಗೂ ಇದು ಒಂದು ಸಮುದ್ರ ಅಂತಾನೆ ಹೇಳ್ಬೋದು. ಒಬ್ಬ ವ್ಯಕ್ತಿಗೆ ಏನೇನ್ ಬೇಕು ಎಲ್ಲಾನು ಸಿಗುತ್ತೆ. ನನಗೆ ಏನೇನು ಇಷ್ಟ ಇತ್ತು ಅದೆಲ್ಲಾನು ನಾನು ಪಡ್ಕೋತಾ ಇದ್ದೀನಿ ಇಲ್ಲಿ. ಅದೇ ರೀತಿ ಇವಾಗ ಈ ಒಂದು ಅವಕಾಶನ ನನಗೆ ಏನು ಇಷ್ಟ ಪಡ್ಕೋತಾ ಇದ್ದೀನಿ ಅದನ್ನ ಬೇರೆಯವರಿಗೂ ಈ ಒಂದು ಮಾಹಿತಿ ಕೊಡ್ಬೇಕು, ಇದರ ಬಗ್ಗೆ ನಾನು ವಿಚಾರ ಹೇಳ್ಬೇಕು ಅನ್ಕೊಂಡು ಇವಾಗ ತುಂಬಾ ಒಂದು ಪ್ಯಾಷನೆಟ್ ಆಗಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀನಿ. ಪ್ರತಿ ಕ್ಷಣ ನಾನು ಎಂಜಾಯ್ ಮಾಡ್ಕೊಂಡು ಈ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀನಿ. ಸೊ ತುಂಬಾನೇ ಈ ಬಿಸ್ನೆಸ್ ಏನಾಗುತ್ತೆ ಅಂದ್ರೆ ನಮಗೆ ನಿಜವಾಗೂ ನಮ್ಮ ಏಜನ್ನೆಲ್ಲ ಮರ್ಸ್ ಬಿಡುತ್ತೆ. ಏನೋ ಒಂದು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದೀವಿ ಅಂತ ನಮ್ಗೆ ತುಂಬಾನೇ ಖುಷಿ ಕೊಡುತ್ತೆ. ನಿಜವಾಗೂ ನಾನು ಎಲ್ಲೂ ನೋಡಿಲ್ಲ, ಇಷ್ಟು ಹ್ಯಾಪಿಯಾಗಿ ಇರುವಂತ ಒಂದು ಬಿಸ್ನೆಸ್ ಅನ್ನ ನಾನು ಎಲ್ಲೂ ನೋಡಿಲ್ಲ. ಬಿಕಾಸ್ ಹ್ಯಾಟ್ಸ್ ಆಫ್ ಟು ಮೋದಿ ಕೇರ್, ತುಂಬಾನೇ ಅದ್ಭುತವಾಗಿದೆ. ಅದೇ ರೀತಿ ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಜಯಶ್ರೀ ಅವರು ಆಲ್ಮೋಸ್ಟ್ ಎಲ್ಲ ಹೇಳಿದ್ದಾರೆ. ಅದೇ ರೀತಿ ನಾವು ಇವಾಗ ನಮ್ ಪ್ರಾಸ್ಪೆಕ್ಟ್ಸ್ ಇರ್ತಾರೆ, ನಮ್ಗೆ ಕೆಲವ್ರನ್ನ ನೋಡಿದಾಗ ನಮ್ಗೆ ಅನ್ಸ್ಬಿಡುತ್ತೆ, ಕೆಲವರು ತುಂಬಾನೇ ಹೆಲ್ತ್ಗೆ ಪ್ರಯಾರಿಟಿ ಕೊಡ್ತಾರೆ. ಸೊ ಅಂತವ್ರಿಗೆ ನಾವು ಹೇಳ್ಬೋದು, ನಿಮ್ಗೆ ಹೆಲ್ದಿ ಲೈಫ್ ಸ್ಟೈಲ್ ತುಂಬಾ ಇಷ್ಟ ಅಲ್ವಾ, ನಮ್ಮಲ್ಲಿ ಒಂದು ಅವಕಾಶ ಇದೆ, ನಮ್ಮಲ್ಲಿ ಅದಕ್ಕೆ ಇಂತ ಒಂದು ಪ್ರೋಗ್ರಾಮ್ ಇದೆ ಅಂತ ಹೇಳ್ಬಿಟ್ಟು ಲಿಂಕ್ ಅನ್ನ ಕಳಿಸ್ಬಹುದು. ಕೆಲವರಿಗೆ ತುಂಬಾ ಮೇಕಪ್ ಮಾಡ್ಕೊಳ್ಳೋದು, ಬ್ಯೂಟಿಫುಲ್ ಆಗಿ ಕಾಣೋದು ತುಂಬಾನೇ ಇಷ್ಟ. ಅಂತವ್ರಿಗೆ ಹೇಳ್ಬೋದು, ನೀವು ಎಷ್ಟು ಚೆನ್ನಾಗಿ ಏನ್ ಹೇಳುದು, ಎಷ್ಟು ಚೆನ್ನಾಗಿ ನೀವು ಡ್ರೆಸ್ ಮಾಡ್ಕೋತೀರಾ, ಮೇಕಪ್ ಮಾಡ್ಕೋತೀರಲ್ವಾ, ನಮ್ಮಲ್ಲಿ ನಿಮಗೆ ಏನ್ ಇಂಟ್ರೆಸ್ಟ್ ಇದೆ ಅದನ್ನ ಇನ್ನೂ ಎನ್ಹಾನ್ಸ್ ಮಾಡೋದು ಹೆಂಗೆ ಅನ್ನೋದನ್ನ ಕೆಲವು ಟ್ರಿಕ್ಸ್ ಅನ್ನೆಲ್ಲ ಹೇಳ್ಕೊಡ್ತಾರೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಾನು ಇವತ್ತು ನಮ್ಮ ಒಂದು ಕಾರ್ಯಕ್ರಮದ ಲಿಂಕ್ ಕಳಿಸ್ಕೊಡ್ತೀನಿ. ಇನ್ ಕೆಲವರು ಅವರ ಒಂದು ಸ್ಕಿನ್ ಅನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಎಷ್ಟೇ ವಯಸ್ಸಾದ್ರೂ ಅವರ ಸ್ಕಿನ್ ಗೊತ್ತೇ ಆಗಲ್ಲ. ಈ ಮಗು ತರ ಸ್ಕಿನ್ ಇರುತ್ತೆ, ಸಾಫ್ಟ್ ಆಗಿರುತ್ತೆ, ಸಪ್ಪಲ್ ಆಗಿರುತ್ತೆ. ಅಂತವ್ರಿಗೆ ಹೇಳ್ಬೋದು, ನೀವು ತುಂಬಾ ಚೆನ್ನಾಗಿ ಸ್ಕಿನ್ ಅನ್ನ ಮೇಂಟೈನ್ ಮಾಡಿದೀರಾ, ಬಟ್ ಇನ್ನೂನು ಇದಕ್ಕೆ ಬೇಕಾಗಿರುವಂತ ಮಾಹಿತಿ ನಮ್ಮಲ್ಲಿ ಸಿಗುತ್ತೆ. ನಮ್ಮಲ್ಲಿ ಒಳ್ಳೆ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸೊ ನಿಮಗೆ ನಾನು ಲಿಂಕ್ ಕಳ್ಸ್ಕೊಡ್ತೀನಿ, ನೀವು ಬನ್ನಿ ಅಂತ ಕರೀಬಹುದು. ಅಂದ್ರೆ ವೆರೈಟಿ ಆಗಿ ಒಂದು ಥೀಮ್ ಬೇಸಿಸ್ ಅಲ್ಲಿ ನಾವು ಇನ್ವೈಟ್ ಮಾಡ್ಬೇಕಾಗತ್ತೆ. ಎಲ್ರೂನು ಒಂದೇ ತರ ಬರೀ ಎಕ್ಸ್ಟ್ರಾ ಇನ್ಕಮ್ ಅಂತ ಕರೆದ್ರೆ ಅವರು ಬರಲ್ಲ, ಇಲ್ಲ ಬೇರೆ ಏನಾದ್ರು ಹೇಳಿದ್ರೆ ಬರಲ್ಲ. ಈ ತರ ನಮ್ದೇ ಆದ ಒಂದು ಥೀಮ್ ಅನ್ನ ನಾವು ಮಾಡ್ಕೋಬಹುದು. ಕೆಲವರಿಗೆ ಹೇಳ್ಬೋದು, ನಿಮಗೆ ತುಂಬಾ ಫ್ರೀ ಟೈಮ್ ಇರುತ್ತಲ್ವಾ, ಆ ಫ್ರೀ ಟೈಮ್ ಅನ್ನ ಯೂಸ್ ಮಾಡ್ಕೊಂಡು ಲೈಫ್ ಅಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬಹುದು ಅಂತ ನಿಮಗೆ ಇಂಟ್ರೆಸ್ಟ್ ಇದ್ರೆ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಇದೆ, ನಾನು ಲಿಂಕ್ ಕಳ್ಸ್ಕೊಡ್ತೀನಿ, ಬನ್ನಿ. ಈ ತರ ಹೆಂಗ್ ಬೇಕಾದ್ರೂ ನಾವು ಇನ್ವೈಟ್ ಮಾಡಬಹುದು. ಸೊ ಅದೇ ರೀತಿ ಆಕ್ಷನ್ ಬೇಸಿಸ್, ಇವಾಗ ಆಕ್ಷನ್ ಬೇಸಿಸ್ ಅಲ್ಲಿ ಏನಂದ್ರೆ ನಾನು ತುಂಬಾನೇ ಫೋನ್ ಅನ್ನ ಜಾಸ್ತಿ ಯೂಸ್ ಮಾಡ್ಕೋತಾ ಇದ್ದೀನಿ. ಹಳೆಬರ್ನೆಲ್ಲ ಒಂದು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ. ಏನು ಒಂದು ತುಫಾನ್ ಬಂದಿದೆ ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತಾ ಇದ್ದೀನಿ. ಜೊತೆಗೆ ಇವಾಗ ಮೊದ್ಲೆಲ್ಲ ಎಲ್ರಿಗೂ ಗೊತ್ತಿದೆ, DP ಅಂದ್ರೆ ಇನ್ವೆಸ್ಟ್ಮೆಂಟ್ 2 ಲಕ್ಷ ಬೇಕಾಗಿತ್ತು. ಕಂಪನಿ ಹ್ಯಾಟ್ಸ್ ಆಫ್ ಟು ಮೋದಿ ಕೇರ್ ಕಂಪನಿಯವರು ಜನರ ಒಂದು ಸಿಚುವೇಶನ್ ಅನ್ನ ಅರ್ಥ ಮಾಡ್ಕೊಂಡು ಅದನ್ನ 2 lakhs ಇಂದ ಬರೀ 75,000 ಗೆ ಇಳಿಸಿದ್ದಾರೆ. ಈ ಒಂದು ವಿಷಯನೂ ನಾನು ಮಾತಾಡ್ತಾ ಇದ್ದೀನಿ. ಯಾಕೆಂದ್ರೆ DP ತುಂಬಾ ಜನಕ್ಕೆ ಆಸೆ ಇರುತ್ತೆ, ಆದ್ರೆ 2 ಲಕ್ಷ ಅಂದಾಗ ದೂರ ಹೋಗ್ತಾ ಇದ್ರು. ಬಟ್ 75,000 ಅದರಲ್ಲಿ 25,000 ಸೆಕ್ಯೂರಿಟಿ ಡಿಪಾಸಿಟ್, ಬರೀ 50,000ಗೆ ಪ್ರಾಡಕ್ಟ್ ತಗೊಳ್ಳೋದು ಅಂತ ಹೇಳಿದಾಗ ಅವರ ಮೈಂಡ್ ಓಪನ್ ಆಗುತ್ತೆ. ಸೊ ನಾನು ಈ ರೀತಿಯಲ್ಲೂ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಜಯಶ್ರೀ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕನಸುಗಳನ್ನು, ಸಾರಿ, ಇದ್ರದ್ದು ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನ ಶೇರ್ ಮಾಡಿದೀರಾ, ಹಾಗೆ ಆಕ್ಷನ್ ಕೂಡ ಶೇರ್ ಮಾಡಿದೀರಾ. ಡೈಲಿ ಆಕ್ಷನ್ ಅಲ್ಲಿ ಇರ್ತೀರಾ, ಅದೇ ನಮ್ಗೆ ಕೂಡ ಇನ್ಸ್ಪೈರ್ ಆಗುತ್ತೆ, ನಮಗೂ ಕೂಡ ಜೋಶ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಹ್ಯಾಂಡ್ ರೈಸ್ ಮಾಡಿದ್ದು ಯಾರು ಮಾಡಿಲ್ಲ, ಸೊ ನಾನು ಇನ್ವೈಟ್ ಮಾಡ್ತೀನಿ. ಕೃಷ್ಣಪ್ಪ ಸರ್ ಬರ್ಬೋದಾ? ಮಹೇಶ್ ಹ್ಯಾಂಡ್ ರೈಸ್ ಮಾಡಿದೀರಾ, ಬನ್ನಿ. ವೆಲ್ಕಮ್ ಮಹೇಶ್. ಜಯಶ್ರೀ, ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ Yes, ತುಂಬಾ madam. ಜನರು
ತುಂಬಾ ಜನರು ಏನ್ ಆಗ್ತಾ ಇದೆ ಅಂದ್ರೆ, ಕೆಲವರಿಗೆ ಅವರ ಒಂದು ಬಿಸಿ ಶೆಡ್ಯೂಲ್ ಇರ್ಬೋದು, ಇಲ್ಲ ಬೇರೆ ಬೇರೆ ಕಮಿಟ್ಮೆಂಟ್ ಇಂದ ಆಕ್ಷನ್ ಮಾಡಕ್ಕೆ ಅಷ್ಟು ಆಗ್ತಾ ಇಲ್ಲ. ಅಂತವ್ರು ಶೇರ್ ಎಸ್ ಮಾಡ್ಕೊಳ್ಳೋದು ನಾನು ಏನು ಅಂತ ಹಿಂದೇಟ್ ಆಗ್ತಾ ಇದ್ದಾರೆ. ದಯವಿಟ್ಟು ನೀವು ಈ 5 AM ಕ್ಲಾಸಿಗೆ ಅಟೆಂಡ್ ಮಾಡ್ತಾ ಇರೋದೇ ಒಂದು ದೊಡ್ಡ ಆಕ್ಷನ್ ಇದು. ಸೊ ಇದಕ್ಕಿಂತ ಹೌದು ಡೆಡಿಕೇಶನ್ ಬೇರೆ ಯಾವ್ದೂ ಇಲ್ಲ. ಸೊ ಆಕ್ಷನ್ ಆಗಿಲ್ಲ ಅಂದ್ರೆ ಡೋಂಟ್ ವರಿ. ನಿಮ್ಗೆ ಏನೋ ಒಂದು ಅನುಭವ ಇರುತ್ತಲ್ಲ, ನಿಮ್ಮ ಸೆಲ್ಫ್ ಅಲ್ಲೇ ಅನುಭವ ಆಗಿರುತ್ತೆ, ಅದನ್ನ ಶೇರ್ ಮಾಡ್ಕೋಬಹುದು. ನಿಜ ಸೊ ಹೌದು ಖಂಡಿತ ಆಕ್ಷನ್ ಮಾಡ್ತಾ ಇಲ್ಲ ಅಂತ ಗಿಲ್ಟಿಗೆ ಖಂಡಿತ ಹೋಗ್ಬೇಡಿ. ನೀವು 5 ಗಂಟೆ ಈ 5 AM ಕ್ಲಾಸಿಗೆ ಅಟೆಂಡ್ ಮಾಡೋದೇ ದೊಡ್ಡ ಒಂದು ಸಾಧನೆ ಅದು. ಎಲ್ರಿಗೂ ಆಗ್ತಾ ಇಲ್ಲ ನೋಡಿ, ಎಷ್ಟೋ ಜನ ಬಂದ್ರು, ಇವಾಗ ಎಷ್ಟು ಜನ ಓದಿದೀವಿ ನಾವು. ಸೊ ಯು ಆರ್ ಗ್ರೇಟ್, ಹ್ಯಾಟ್ಸ್ ಆಫ್ ಟು ಯು ಆಲ್. ಸೊ ಅದರಿಂದ ಯಾರು ಎಸ್ಟೇಟ್ ಮಾಡಬೇಡಿ, ಏನ್ ಮಾಡಿದ್ರು ಪರವಾಗಿಲ್ಲ, ಬಂದು ಶೇರ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಯಶ್ವಿ. ನಿಜ. ಥ್ಯಾಂಕ್ ಯು ಮೇಡಮ್, ಖಂಡಿತ. ಎಸ್ ಕರೆಂಟ್ ಇಲ್ಲ, ಸೊ ನಿನ್ನೆ ಮಳೆ ಜಾಸ್ತಿ ಜೋರಾಗಿರೋದ್ರಿಂದ ಇಲ್ಲ ಕರೆಂಟ್ ಇಲ್ಲದಕ್ಕೆ ವಿಡಿಯೋ ಆನ್ ಮಾಡಿದ್ದೀನಿ. ಓಕೆ, ನೋ ಪ್ರಾಬ್ಲಮ್. ಮೋದಿಕೆ ಮೋನಿ, ಅದೇ ಬದುಕು ಬದಲಾಯಿಸಬೇಕು ಎಂದುಕೊಂಡಿದ್ದರೆ ಅದಕ್ಕೆ ಹಣ ಬೇಡ ಅಂತೆ, ಬಟ್ ನಮ್ಮ ಯೋಚನೆ ಬದಲಾದರೆ ಸಾಕು ಅಂತ. ನಮ್ಮ ಆಲೋಚನೆಗಳು ಬದಲಾದ್ರೆ, ಅಂದ್ರೆ ಮೇಡಮ್ ಕೂಡ ಅದನ್ನೇ ಹೇಳಿದ್ರು, ನಾವು ಫಸ್ಟ್ ಏನು ಆಲೋಚನೆ ಮಾಡ್ತೀವಿ, ಸೊ ಅಂದ್ರೆ ನಾವೇನು ಅನ್ಕೊಂತೀವಿ ಅದೇ ಆಗ್ತೀವಿ ಅಂತ. ಫಸ್ಟ್ ನಾವು ಆಲೋಚನೆ ಮಾಡಬೇಕು, ನಾನು ಏನಾಗಬೇಕು, ಹೇಗಾಗಬೇಕು, ಏನು ಮಾಡಬೇಕು, ಅಂದ್ರೆ ಎಲ್ಲದಕ್ಕೂ ನಾನೇ ದಾರಿ ಅಂತ. ಎಲ್ಲರಿಗೂ ಧನ್ಯವಾದ. ನನ್ನ ಹೆಸರು ಮಹೇಶ್ ಅಂತ, ನಾನು ಎಲೆಕ್ಟ್ರಿಷಿಯನ್ ಆ್ಯಂಡ್ ಪ್ಲಂಬಿಂಗ್ ವರ್ಕ್ ಮಾಡಿಕೊಂಡು ಪಾರ್ಟ್ ಟೈಮಲ್ಲಿ ಒಂದು ವಂಡರ್ಫುಲ್ ಅವಕಾಶದಲ್ಲಿ ಇದ್ದೀನಿ. ಸೊ ಹೊರಗಡೆ ಫೀಲ್ಡಲ್ಲಿ ಸೊ ನನ್ನ ಇನ್ಕಮ್ ಅಂದರೆ ನನಗೆ ಅಂದ್ಕೊಂಡಂಗೆ ಬದುಕಲಿಕ್ಕೆ ಕಷ್ಟ ಅನಿಸ್ತು. ಯಾಕೆಂದರೆ ತುಂಬ ಜನ ಅವರು ನೋಡಿರೋ ಪ್ರಕಾರ ಅಂದರೆ ಎಲ್ಲ ಒಂದೊಂದು ಫೀಲ್ಡಲ್ಲಿ ಒಂದೊಂದು ಸಿಗುತ್ತೆ, ಬಟ್ ಈ ಮೋದಿಕೇರಲ್ಲಿ ಎಲ್ಲವನ್ನ ಸಿಗುವಂಥ ಒಂದು ಜಾಗ ಅಂದರೆ ಅದು ನೆಟ್ವರ್ಕಿಂಗ್ ಆ್ಯಂಡ್ ಮೋದಿಕೇರ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಎಲ್ಲವನ್ನ ಪಡ್ಕೊಳ್ಳಿಕ್ಕೆ ಒಂದು ಬೆಸ್ಟ್ ಆಪರ್ಚುನಿಟಿ. ಸೊ ಆ ಒಂದು ಆಪರ್ಚುನಿಟಿ ನಾನಿದ್ದೀನಿ ಅನ್ನೋದೇ ಗ್ರೇಟ್. ಥ್ಯಾಂಕ್ಸ್ ಟು ಮೋದಿಕೇರ್ ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಅಪ್ಲೈನ್ ಆ್ಯಂಡ್ ಆಲ್ ಲೀಡರ್ಸ್ ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಕಂಪನಿ. ಆ್ಯಕ್ಷನ್ ಬಗ್ಗೆ ಹೇಳಬೇಕಾದ್ರೆ, ಅದೇ ನಾನು ಆ್ಯಕ್ಚುಲಿ ನಿನ್ನೆ ಒಬ್ಬರಿಗೆ ಸೈನ್ ಅಪ್ ಮಾಡಿದ್ದೆ. ಸೊ ಅವರಿಗೆ ಪ್ರಾಡಕ್ಟನ್ನು ಕೊಡಿಸ್ಬೇಕು. ಸೊ ಅದ್ರ ಜೊತೆಗೆ ಇವತ್ತು ಅದೇ ನೀವು ಹೇಳಿದಾಗೆ ಪರಿವರ್ತನೆ ಇದೆ. ನಿನ್ನೆ ಕೂಡ ನಾನು 2 ಜನಕ್ಕೆ ಹೇಳಿದ್ದೀನಿ, ನಾಳೆ ಪರಿವರ್ತನೆ ಪ್ರೋಗ್ರಾಮ್ ಇದೆ, ಸೊ ಅದಕ್ಕೆ ಬನ್ನಿ ಅಂತ ಇನ್ವೈಟ್ ಮಾಡಿದ್ದೀನಿ. ಸೊ ಇವತ್ತು ಕೂಡ ಅದ್ರ ಬಗ್ಗೆನೇ ಸ್ವಲ್ಪ ಆ್ಯಕ್ಷನ್ ಮಾಡ್ತೀನಿ. ಅದೇ ರೀತಿ ಅದೇ ಏನು ನನ್ನ ಓಲ್ಡ್ ಕನ್ಸಲ್ಟೆಂಟಿಗೂ ಕೂಡ ನಾನು ಸ್ವಲ್ಪ ಜನಗಳ ಹತ್ರ ಮಾತಾಡಿದ್ದೀನಿ. ಬಟ್ ನ್ಯೂ ಪೀಪಲ್ ಬರಲಿಕ್ಕೂ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಹೊಸಬರಿಗೆ ಸ್ವಲ್ಪ ಅಂದರೆ ಏನಾದರೂ ಹೇಳಿದ್ರೆ ಬೇಗ ಇದಾಗುತ್ತೆ, ತಿಳ್ಕೊಳ್ತಾರೆ. ಸೊ ನಾವು ಹಳಬರಿಗೆ ಅಂದರೆ ಸೊ ನಾವು ಅಂದರೆ ಅವ್ರಿಗೆ ಡೈರೆಕ್ಟಾಗಿ ಮೀಟ್ ಆದರೆ ಮಾತ್ರ ಜಾಸ್ತಿ ಅಂದರೆ ಎಫೆಕ್ಟ್ ಇರುತ್ತೆ. ಡೈರೆಕ್ಟ್ ಫೋನಲ್ಲೆಲ್ಲ ನಾವು ಎಷ್ಟು ಹೇಳಿದ್ರು ಅವರು ಆಯಿತು ಒಪ್ಕೊಳ್ತಾರೆ, ಕಡೆಗೆ ಯಥಾ ಪ್ರಕಾರ ಹಾಗೆ ಇರ್ತಾರೆ. ಸೊ ಅದಕ್ಕೆ ಡೈರೆಕ್ಟಾಗಿ ಮೀಟ್ ಆದರೆ ಇನ್ನೂ ಒಳ್ಳೆಯದು ಅಂತ ಅಂದ್ಕೊಂಡೆ. ನೆಕ್ಸ್ಟ್ ಓಕೆ, ಅದೇ ನಿನ್ನೆ ಆ್ಯಕ್ಚುಲಿ ಬೇರೆ ಕಡೆ ಒಂದು ಕಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು. ಒಂದು 4 o'clock ಮಳೆ ಸ್ಟಾರ್ಟ್ ಆದ ಅದರಿಂದ ನಾನು ಏನು ಹೋಗ್ಲಿಕ್ಕಾಗಿಲ್ಲ. ಸೊ ನಿನ್ನೆ ಅದು ಆ ಥರ ಪ್ರಾಬ್ಲಮ್ ಆಯಿತು. ಸೊ ಅದರಿಂದ ಓನ್ಲಿ ಮೊಬೈಲಲ್ಲಿ ಸ್ವಲ್ಪ ವಿಡಿಯೋ ನೋಡಿದೆ. ಸೊ ಈ ಥರ ನಡೀತಾ ಇದೆ ಮೇಡಮ್. ಥ್ಯಾಂಕ್ ಯು. ಎಸ್, ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಯಾವುದಾದ್ರೂ ಶೇರ್ ಮಾಡ್ತೀರಾ? ನೀವು ಹೇಗೆ ಇನ್ವೈಟ್ ಮಾಡ್ತೀರಾ ಅಂತ? ಎಸ್, ನಾನು ಡೈರೆಕ್ಟಾಗಿ ಈಗ ಟೈಮ್ ಇಲ್ಲ ಅನ್ನೋರಿಗೆ, ಆ್ಯಕ್ಚುಲಿ ಮೊನ್ನೆ ಕೂಡ ಅದೇ ಥರ ಆಯಿತು. ಬ್ಯುಸಿ ಇದ್ದವ್ರಿಗೆ ಅಂದರೆ ಅವ್ರಿಗೆ ಹೆಚ್ಚು ಟೈಮ್ ಇಲ್ಲ ಅಂಥವ್ರಿಗೆ, ಅದೇ ನೀವು ಹೇಳಿದಾಗೆ ಲೇಡೀಸ್ ಆದರೆ ಸೊ ಅವರಿಗೆ ಜಾಸ್ತಿ ಮನೆ ಕಡೆನೇ ಬೇಕಾಗಿರುವಂಥ, ಅಂದರೆ ಮನೇಲಿ ಏನೆಲ್ಲ ಯೂಸ್ ಆಗುತ್ತೆ ಅಥವಾ ಏನು ಇದಾಗುತ್ತೆ ಅಂತ ಅಂದರೆ ಸ್ವಲ್ಪ ನಮ್ಮ ಮನೆಗೆ ನಾವು ಬಳಸೋದ್ರಿಂದ, ಅಂದರೆ ನಮ್ಮ ಮನೆಗೆ ಬೇಕಾಗಿರೋ ವಸ್ತುಗಳನ್ನು ನಾವು ಬಳಸ್ಕೊಂಡ್ರೆ ಸೊ ನಮಗೆ ಎಕ್ಸ್ಟ್ರಾ ಇನ್ಕಮ್ ಬರುತ್ತೆ ಅಂತ.
ಒಂದು 100 ಅಥವಾ 200 ರುಪೀಸ್ ನೀವು ಬರೀ ನಿಮ್ಮ ಮನೆಗೆ ಬೇಕಾಗಿರೋ ವಸ್ತುಗಳನ್ನು ನೀವು ಎಲ್ಲೋ ತರ್ತಾ ಇದ್ದೀರಾ, ಸೊ ಬರೀ ಅಂಗಡಿಯ ಬದಲಾಯಿಸ್ಕೊಂಡ್ರೆ ನಿಮಗೆ ಅಮೌಂಟ್ ಬಂದರೆ ಚೆನ್ನಾಗಿರುತ್ತಾ ಅಂತ ಕೇಳ್ತೀನಿ ಡೈರೆಕ್ಟಾಗಿ. ಅವಾಗ ಖಂಡಿತ ಯಾರು ಕೂಡ ದುಡ್ಡು ಬಂದರೆ ಎಲ್ಲರಿಗೂ ಒಳ್ಳೇದೇ ಅಂತಲೇ ಹೇಳ್ತಾರೆ, ಯಾರು ಚೆನ್ನಾಗಿಲ್ಲ ಅಂತ ಹೇಳಲ್ಲ. ನಾ ಉದಾಹರಣೆ ಕೂಡ ಕೊಡ್ತೀನಿ. ಅಂದರೆ ಈಗ ಗ್ಯಾಸಿನ ತೊಗೊಂಡ್ರೆ ಸಬ್ಸಿಡಿ ಬರುತ್ತಲ್ವ, ಸೇಮ್ ನೀವು ನಿಮ್ಮ ಮನೆಗೆ ಬೇಕಾಗಿರೋ ವಸ್ತುನ ಬಳಸಿದ್ರೆ ನಿಮಗೂ ಕೂಡ ಸಬ್ಸಿಡಿ ಬರುತ್ತೆ. ಸೊ ಇದನ್ನು ಬಳಸ್ಕೊಂಡು ನೀವು ಎಕ್ಸ್ಟ್ರಾ ಇನ್ಕಮನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಅದಕ್ಕೆ ಈ ಥರ ಇನ್ವೈಟ್ ಮಾಡ್ತೀನಿ. ಬಟ್ ಟೈಮ್ ಇದ್ದವ್ರಿಗೆ ಸೊ ಅದಕ್ಕೆ ಅದೇ ಪ್ಲ್ಯಾನ್ ಪ್ರೆಸೆಂಟೇಷನ್ ಮಾಡಿ ಎಕ್ಸ್ಟ್ರಾ ಇನ್ಕಮ್ ಆಗಿರ್ಬೋದು, ಬೇರೆ ಬೇರೆ ಅವರ ಏನು ಕನಸಿದೆ ಅಂದರೆ ಏನು ಅವರು ಅಂದರೆ ನಮ್ಗೆ ಆಲ್ಮೋಸ್ಟ್ ಸುಮಾರು ಗೊತ್ತಿರುತ್ತೆ ಇವ್ರು ಹೀಗಿರ್ತಾರೆ, ಸೊ ತುಂಬ ಎಫರ್ಟ್ ಆಗಿರ್ತಾರೆ, ಅದರ ಹಾರ್ಡ್ ವರ್ಕ್ ಮಾಡೋರು ಇರ್ತಾರಲ್ಲ, ಸೊ ಅವರಿಗೆ ಒಂದು ಹಾರ್ಡ್ ವರ್ಕ್ ಮಾಡ್ತಿರೋರಿಗೆ ಸೊ ಅವರ ಮೆಂಟಲಿಯನ್ನು ಇದು ಮಾಡ್ತೀನಿ ನಾನು. ಅಂದರೆ ಒಬ್ಬ ಮನುಷ್ಯ ದೇಹದ ಅಂದರೆ ಕೈ ಮತ್ತು ಕಾಲುಗಳನ್ನು ಚಲಿಸಿ ಮ್ಯಾಕ್ಸಿಮಮ್ ಒಂದು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ಬೋದು ಅಂತ ಅದನ್ನು ಉದಾಹರಣೆ ಕೊಟ್ಟರೆ, ಒಂದು ಎಕ್ಸಾಂಪಲ್ಗೆ 1,000ದಿಂದ 2,000 ಅಥವಾ ಮ್ಯಾಕ್ಸಿಮಮ್ ಒಂದು 3-4 ಸಾವಿರ ಮಾಡ್ಬೋದು, ಅಥವಾ 5,000 ಇಟ್ಕೊಳ್ಳಿ. 5,000 ಅವನು ಕೈ ಮತ್ತು ಕೈ ಸಹಾಯದಿಂದ, ಕೈ ಕಾಲು ಸಹಾಯದಿಂದ ಮಾತ್ರ ಸಂಪಾದನೆ ಮಾಡ್ಬೋದು. ಅದೇ ನೀನು ನಿನ್ನ ಮಿದುಳಿಗೆ ಅಂದರೆ ನಿನ್ನ ತಲೆಯನ್ನು ವರ್ಕ್ ಮಾಡಿದ್ರೆ, ನೀನು ಮೈಂಡ್ ವರ್ಕ್ ಮಾಡಿದ್ರೆ ಒಂದು ದಿನಕ್ಕೆ ನೀನು 1,00,000 ಕೂಡ ಸಂಪಾದನೆ ಮಾಡ್ಬೋದು ಅಂತ ಆ ಒಂದು ಉದಾಹರಣೆ ಕೊಟ್ಬಿಟ್ಟು, ಸೊ ಅದಕ್ಕಷ್ಟು ಪವರ್ ಇದೆ. ಸೊ ನೀವು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಖಂಡಿತ ಆ ಒಂದು ಪ್ಲಾಟ್ಫಾರ್ಮ್ ಕೂಡ ನಿನಗೆ ನಾನು ತೋರಿಸ್ತೀನಿ ಅಂತ ಹೇಳಿ ಇನ್ವೈಟ್ ಮಾಡ್ಬೋದು. ಅಷ್ಟು ಪವರ್. ಥ್ಯಾಂಕ್ ಯು ಮೇಡಮ್. ವೆರಿ ಗುಡ್. ನೀವು ಅದು ಲಾಸ್ಟಿಗೆ ಹೇಳಿದ್ರಲ್ವಾ, ಅದು ತುಂಬಾ ಚೆನ್ನಾಗಿತ್ತು. ಈ ಹಾರ್ಡ್ ವರ್ಕ್ ಮಾಡೋರಿಗೆ ಸ್ಮಾರ್ಟ್ ವರ್ಕ್ ಮೂಲಕ ಲಕ್ಷಗಟ್ಲೆ ಅರ್ನ್ ಮಾಡಿಸಬಹುದು ಅನ್ನೋದನ್ನ ಒಂದು ಒಳ್ಳೆ ವೆರಿ ಗುಡ್ ಎಕ್ಸಾಂಪಲ್ ಕೊಟ್ಟು ತಿಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಮೊದ್ಲಿದ್ದು ಹೌಸ್ ವೈಫ್ಗೆ ಹೇಳಿದ್ದಲ್ಲಿ ನಮ್ಗೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋದಕ್ಕೆ ನಾವು ಅಂಗಡಿ ಬದಲಾವಣೆ ಮಾಡಿದ್ರಿ ಅಂತ ಕೇಳಿದಾಗ ಅದು ಪ್ರಾಡಕ್ಟ್ಸ್ ಬರುತ್ತೆ, ಅವಾಗ ನಾವೆಲ್ಲ ಹೇಳ್ಕೊಡ್ಬೇಕಾಗುತ್ತೆ. ಸೊ ಅಲ್ಲಿ ನಮ್ಮ ಸೀಕ್ರೆಟ್ ಅನ್ನು ಬಿಟ್ಕೊಟ್ಟಂಗ ಆಗುತ್ತೆ. ಸೊ ಅಲ್ಲಿ ಅಂಗಡಿ ಬದಲಾವಣೆ ಮಾಡದೆ ಏನು ಬಾರದೆ ನಾವು ಹೇಗೆ ಹೇಳ್ಬೋದು, ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಪ್ರಾಡಕ್ಟ್ ಬರೋದಿಲ್ಲ, ಅಂಗಡಿ ಬದಲಾವಣೆ ಬರೋದಿಲ್ಲ. ಯಾಕಂದ್ರೆ ಅದು ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಿದಾಗ ಅದು ಏನು ಪ್ರಾಡಕ್ಟ್ ಏನ್ ಕಂಪನಿ ಎಲ್ಲ ಬರುತ್ತೆ ಅಲ್ವಾ. ಸೊ ಏನು ಇಲ್ಲ, ಎಕ್ಸ್ಟ್ರಾ ಇನ್ಕಮ್ ನಿಮ್ಗೆ ಇಷ್ಟನ ಎಕ್ಸ್ಟ್ರಾ ಇನ್ಕಮ್ ಬಂದ್ರೆ ಹೇಗಿರುತ್ತೆ ಅಷ್ಟೇ ಹೇಳಿದ್ರೆ ಸಾಕು. ಅದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುವಂತದ್ದು. ಆಮೇಲೆ ನಾವು ಅವರಿಗೆ ಇದ್ದೇ ಇದೆಯಲ್ವಾ, ಜೂಮ್ ಲಿಂಕ್ ಅನ್ನ ಕಳ್ಸ್ಕೊಡಿ, ನೀವು ನೋಡಿ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಅದನ್ನ ಇನ್ವೈಟ್ ಮಾಡ್ಬೋದು. ಇದು ತುಂಬಾ ಚೆನ್ನಾಗಿತ್ತು. ನೀವು ಹಾರ್ಡ್ ವರ್ಕ್ ಮತ್ತೆ ಸ್ಮಾರ್ಟ್ ವರ್ಕ್ ಬಗ್ಗೆ ತೋರಿಸ್ಕೊಟ್ರಿ. ಬ್ಯೂಟಿಫುಲ್ ಎಕ್ಸಾಂಪಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಹೇಶ್. ಎಸ್, ನೆಕ್ಸ್ಟ್ ಶಿವಪ್ರಕಾಶ್ ಸರ್ ಇದ್ದಾರೆ, ನಾಗರತ್ನ ಮೇಡಮ್ ಇದ್ದಾರೆ. ವೆಲ್ಕಮ್ ವೆಲ್ಕಮ್ ಶಿವಪ್ರಕಾಶ್ ಸರ್ ಅಥವಾ ನಾಗರತ್ನ ಮೇಡಮ್. ಎಸ್, ಎಲ್ರಿಗೂ ನಮಸ್ತೆ. ಗುಡ್ ನಮಸ್ತೆ. ಮಾರ್ನಿಂಗ್. ನನ್ನ ಹೆಸರು ನಾಗರತ್ನ. ನಾನು ಎಲ್ಎಂ ಮೆಡಿಟೆಕ್ ಅಲ್ಲಿ ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಅವಕಾಶ ತಗೊಂಡಿರೋ ಉದ್ದೇಶ ಅಷ್ಟೇ. ನಾನು ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ನನಗೆ ಎಷ್ಟೇ ಕೆಲಸ ಮಾಡಿದ್ರು ಯಾವ್ದೇ ರೀತಿ ನಾನು ಅನ್ಕೊಂಡಂಗೆ ಬದುಕಕ್ಕಾಗಲ್ಲ. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇನ್ಕಮ್ ಬಂದಾಗ ನಾನು ಏನಾದ್ರು ಪಡಿಬಹುದು ಅಂತ ನಾನು ಅನ್ಕೊಂಡು ತಗೋಬಹುದು ಅಂತ ಅನಿಸ್ತು. ಹಾಗೆ ಮಕ್ಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ಬೋದು ಅನಿಸ್ತು. ಹಾಗಾಗಿ ಇನ್ನೊಂದು, ನಾನು ನಿಂತ ನೀರಾಗಿಲ್ಲ ಹರಿಯೋ ನೀರಾಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನಾನು ಮೊದಲು 4 ಗೋಡೆ ಮಧ್ಯೆ ಮಾತ್ರ ಇದ್ದೆ, ಕೆಲಸ ಮತ್ತೆ ಮನೆ 2 ಮಾತ್ರ ಇತ್ತು. ಅದು ಬಿಟ್ಟು ಬೇರೆ ಪ್ರಪಂಚ ಗೊತ್ತಿರಲಿಲ್ಲ. ಹೊರಗಡೆ ಪ್ರಪಂಚ ಹೇಗಿದೆ ಅಂತ ತೋರಿಸಿಕೊಟ್ಟಿದ್ದು ಜಯಶ್ರೀ ಮೇಡಮ್ ಈ ಅವಕಾಶ ಕೊಟ್ಟು ಅವರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಅದೇ ರೀತಿ ನಂದು ಆಕ್ಷನ್ ಪ್ಲಾನ್ ಅಂತ ಹೇಳಿದ್ರೆ ಈ ವಾರದಿಂದ ಸ್ವಲ್ಪ ಏನು ಮಾಡ್ತಾ ಇಲ್ಲ. ಏನಾದ್ರು ಜಸ್ಟ್ ಕಾಲ್ ಮಾಡಿ ಮಾತಾಡ್ತಾ ಇದ್ದೆ. ಸ್ವಲ್ಪ ಹುಷಾರಿಲ್ಲದ ಕಾರಣ ಈ ವಾರ ಪೂರ್ತಿ ಏನು ಕೆಲಸ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಜಸ್ಟ್ ಅದೇ ಪ್ರಾಡಕ್ಟ್ ತರೋದು ಕೊಡೋದು ಸ್ವಲ್ಪ ಒಬ್ರಿಗೆ ಮಾಡಿದ್ದೆ. ಮತ್ತೆ ಒಂದು 3-4 ಜನ ಕನ್ಸಲ್ಟೆಂಟ್ ನ ಮೀಟ್ ಮಾಡಿದ್ದೆ. ನಿನ್ನ ಮನೆಗೆ ಒಬ್ರು ಗೆಸ್ಟ್ ಬಂದಿದ್ರು, ಹಾಗಾಗಿ ನಾನು ಎಲ್ಲೂ ಹೊರಗಡೆ ಹೋಗಕ್ಕಾಗಿಲ್ಲ. ಹಾಗಾಗಿ ನಿನ್ನೆ ಕೆಲಸ ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ಹಾಗೇನೆ ಬೆನಿಫಿಟಿಯರ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ಇವತ್ತಿನ ದಿವಸ ಹೊರಗಡೆ ಪ್ರಪಂಚದಲ್ಲಿ ಜನರಿಗೆ ತುಂಬಾ ಜನರಿಗೆ ಇನ್ಕಮ್ ಬೇಕು, ಏನಾದ್ರೂ ಪಡಿಬೇಕು ಅನ್ನೋದು ತುಂಬಾ ಜನರ ತಲೆಯಲ್ಲಿ ಇರುತ್ತೆ. ಆದ್ರೆ ಏನಾಗುತ್ತೆ, ನನಗೆ ಟೈಮ್ ಇಲ್ಲ ಅನ್ನೋರು ತುಂಬಾ ಜನ. ಕೆಲವೊಂದು ವ್ಯಕ್ತಿಗಳಿಗೆ ನಾನು ಹೇಳ್ತೀನಿ, ನಾನ್ ಕೆಲ್ಸಕ್ಕೆ ಹೋಗೋದ್ರಿಂದ ನನ್ಗದ್ ಗೊತ್ತಾಗಿರೋ ಪ್ರಕಾರ ಟೈಮ್ ಇಲ್ಲ ಅನ್ನೋರೇ ಜಾಸ್ತಿ ಸಿಗ್ತಾರೆ ನಮ್ಗೆ ಹೊರಗಡೆ ಹೋದ್ರೆ. ನಾನು ಹೇಳ್ತೀನಿ ಎಲ್ರಿಗೂ ಒಂದೇ ಟೈಮ್ ಇರುತ್ತೆ. ನರೇಂದ್ರ ಮೋದಿ ಅವರಿಗೂ 24 ಅವರ್ಸ್ ಟೈಮ್ ಇರೋದು, ನಮಗೂ ಕೂಡ 24 ಅವರ್ಸ್. ಅದು ಬಿಟ್ಟು ಬೇರೆ ಯಾರಿಗೂ ಸಾಧ್ಯ ಇಲ್ಲ ಟೈಮು.
ಆದ್ರೆ ನಾವ್ ಯಾವ ರೀತಿ ಬಳಸ್ಕೋತೀವಿ ಆ ಟೈಮನ್ನ, ನಮ್ಗೇನ್ ಬೇಕು ಅದ್ರ ಪ್ರಕಾರ ನಾವು ವರ್ಕ್ ಮಾಡ್ಬೋದು. ನನಗೂ ಕೂಡ ಟೈಮ್ ಇಲ್ಲ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ನಿಮ್ ತರ 8 ಅವರ್ ಡ್ಯೂಟಿ ಮಾಡ್ತೀನಿ, ಬಂದ್ ಕೆಲಸ ಮಾಡ್ತಾ ಇದ್ದೀನಿ. ಕೆಲವೊಂದು ನನ್ನ ಎಕ್ಸಾಂಪಲೇ ಕೊಡ್ತೀನಿ ನಾನು. ನಾನ್ ಹೇಳ್ತೀನಿ, ನನ್ಗೇನೋ ಬೇಕಂದಾಗ ನಾವೇನ್ ಮಾಡ್ತೀವಿ, ಟೈಮ್ ಕೊಡೋಕ್ ರೆಡಿ ಇರ್ತೀವಲ್ಲ, ಹೊರಗಡೆ ಹೋಗ್ತೀವಿ, ಏನೋ ಒಂದ್ ತಗೋಬೇಕು ಬೇಕಂದಾಗ ಎಷ್ಟೇ ಟೈಮ್ ಆದ್ರೂ ಕೂಡ ಹೋಗಿ 10 ಗಂಟೆ ರಾತ್ರಿ ಅದು ಹೋಗಿ ತಗೊಂಡ್ಬರ್ತೀವಿ. ಯಾಕೆ ಹೇಳಿ, ಅದು ಬೇಕಾಗಿರುತ್ತೆ ನಮ್ಗೆ. ಆ ರೀತಿ ಒಂದು ಟೈಮನ್ನ ಹೇಳ್ತೀನಿ ನಾನು ಅವರಿಗೆ. ಅದೇ ರೀತಿ ಕೆಲವರಿಗೆ ಕೆಲವೊಂದು ಅಂಗಡಿ ಇಟ್ಟಿರ್ತಾರೆ, ಅಂಗಡಿಯವ್ರ ಹತ್ರ ಹೋಗಿ ಹೇಳ್ತೀನಿ, ಈ ಅಂಗಡಿಲಿ ಇಟ್ಟಿದ್ದೀರಲ್ಲ ಎಷ್ಟೊಂದು ಬಿಸ್ನೆಸ್ ಆಗುತ್ತೆ, ಈ ತರಕಾರಿ ಅಂಗಡಿ ಇರ್ಬೋದು, ರೇಷನ್ ಅಂಗಡಿ ಇರ್ಬೋದು. ಅವ್ರ ಹತ್ರ ಹೋದಾಗ ಹೇಳ್ದಾಗ, ಇಲ್ಲ ಬೆಳಗ್ಗೆಯಿಂದ ಕೂತಿರ್ತೀವಿ, ಏನು ಬಿಸ್ನೆಸ್ ಆಗಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ನಾವೊಂದು ಲಿಂಕ್ ಕಳ್ಸ್ಕೊಡ್ತೀನಿ, ನಾನೊಂದು ಬಿಸ್ನೆಸ್ ಬಗ್ಗೆ ಮಾಡ್ತಾ ಇದ್ದೀನಿ, ಅದನ್ನು ನೀವು ನೋಡ್ಬೋದು. ಆ ತರ ಹೇಳಿದಾಗ ಅವರು ಏನು ಅಂತ ಕೆಲವ್ರು ಕೇಳ್ತಾರೆ, ಕೆಲವ್ರು ಕೇಳಲ್ಲ. ಕೇಳ್ದವ್ರಿಗೆ ನಾವು ಬೇರೆ ತರ ಆನ್ಸರ್ನ ಮಾಡ್ಬೋದು. ಇಲ್ಲ ಅಂದ್ರೆ ನಾನು ಲಿಂಕ್ ಕಳಿಸ್ತೀನಿ, ನೋಡ್ತೀನಿ, ನೋಡ್ತೀನಿ ಅಂತ ಹೇಳ್ತಾರೆ. ಕೆಲವ್ರು ಏನಾದ್ರು ಇದೆಯಾ ಅಂತ ಕೇಳ್ತಾರೆ, ಈಗ ನನ್ನ ಹತ್ರ ಏನು ಇಲ್ಲ ಅದಂದ್ರೆ ಕೆಲವ್ರು ಕೇಳ್ಬಿಡ್ತಾರೆ, ಏನಾದ್ರು ಬೇಕು ಏನಿದು ಅದು ಅಂತ ಕೇಳಿದಾಗ, ಇಲ್ಲ ನಾನು ಲಿಂಕ್ ಕಳ್ಸ್ಕೊಡ್ತೀನಿ, ನೀವು ನೋಡಿ, ಏನಿಲ್ಲ ಒಂದ್ ಅರ್ಧ ಗಂಟೆ ಟೈಮ್ ನಿಮ್ ಟೈಮನ್ನ ಕೊಟ್ರೆ ಸಾಕು, ನೀವೇನಂತ ತಿಳ್ಕೊಬಹುದು ಅಂತ ಹೇಳ್ಬೋದು. ಈ ರೀತಿ ಹಲವಾರು ಜನ ಹಲವಾರು ರೀತಿ ಕ್ವಶನ್ ಕೇಳ್ತಾರೆ, ಅವ್ರಿಗೆ ನಾವ್ ಯಾವ ರೀತಿ ಹೇಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಚಿನ್ನದ ಅಂಗಡಿಲಿ ಹೋದಾಗ ತುಂಬಾ ವ್ಯಾಪಾರ ಆಗತ್ತಾ, ಹೇಗೆ, ಇಲ್ಲಪ್ಪ ಇವಾಗ ತುಂಬಾ ವ್ಯಾಪಾರ ಕಡಿಮೆ ಇದೆ, ಈ ತರ ಹೇಳ್ತಾರೆ. ಏನಕ್ಕೆ ಅಂತ ಕೇಳಿದ್ರೆ, ಚಿನ್ನದ ರೇಟ್ ಜಾಸ್ತಿ ಆಗಿದೆ, ನಾವು ಇನ್ವೆಸ್ಟ್ಮೆಂಟ್ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಅಂತ ಒಂದು ವ್ಯಕ್ತಿಗಳಿಗೆ ನಾವ್ ಹೇಳ್ಬೋದು, ನೋಡಿ ನೀವು ಇಲ್ಲೇ ಕೂತ್ಕೊಂಡು ಎಲ್ಲೂ ಹೋಗ್ದೇನೆ ಕೂಡ ಮಾಡ್ಬೋದು. ಇವಾಗೆಲ್ಲ ಅಂದ್ರೆ ಏನು ಮೊಬೈಲ್ ಎಲ್ಲ ತುಂಬಾ ಇದ್ರಲ್ಲಿ ಫಾಸ್ಟ್ ಆಗಿ ಹೋಗ್ತಾ ಇದೆ, ಹಾಗಾಗಿ ಅದ್ರಲ್ಲಿ ನೋಡ್ಕೊಂಡು ಕೂಡ ಮಾಡ್ಬೋದು. ಹೌದು, ಅಂತ ಒಂದು ಅವಕಾಶ ಇದೆಯಾ ಅಂತ ಕೇಳ್ತಾರೆ. ಅವಕಾಶ ಅನ್ನೋ ಬದ್ಲಿಗೆ ನಾವ್ ಹೇಳಿದ್ರೆ ಬಿಸ್ನೆಸ್, ಈ ಬಿಸ್ನೆಸ್ ಬಗ್ಗೆ ನೀವು ನೋಡ್ಬೋದು, ಇದು ಒಂದು ಬಿಸ್ನೆಸ್, ಇದನ್ನ ಒಂದು ಲಿಂಕ್ ಕಳ್ಸ್ಕೊಡ್ತೀನಿ, ನೀವು ಅದನ್ನ ನೋಡ್ಬೋದು ಅಂತ ಹೇಳಿದಾಗ, ಆಯ್ತು ಕಳ್ಸ್ಕೊಡಿ ನೋಡೋಣ ಅಂತ ಹೇಳ್ತಾರೆ. ಇಂತ ಒಂದು ನಾನ್ ಅನ್ಕೊಂಡಿರೋ ರೀತಿ ಇದು ಒಂದು ಬೆನಿಫಿಟ್ ಸ್ಟೇಟ್ಮೆಂಟ್ ಅಂತ ನಾನ್ ಅನ್ಕೊಂಡಿದೀನಿ. Yes, ಖಂಡಿತ. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ ಹೌದು. ತುಂಬಾ ಧನ್ಯವಾದ. ಥ್ಯಾಂಕ್ ಯು. ಅದಕ್ಕೆ ನೀವು ಮಾತಾಡದೇ ಇದ್ರೆ ನಮ್ಗೆ ನಾವು ನಿಮ್ಮಿಂದ ಎಷ್ಟೊಂದು ಕಲಿತಾ ಇರ್ತೀವಿ ನೋಡಿ. ನೀವು ಆಕ್ಷನ್ ಅಲ್ಲಿ ಇರ್ತೀರಾ ಡೈಲಿ, ಅದಕ್ಕೆ ರಿಯಾಲಿಟಿ ಆಫ್ ಲೈಫ್ ಅಂದ್ರೆ ಹೊರಗಡೆ ಏನು ಆಗ್ತಾ ಇದೆ ಅದನ್ನ ಶೇರ್ ಮಾಡಿದೀರಾ. ಅದಕ್ಕೆ ನಿಮ್ಮ ಕಡೆಯಿಂದ ಬೇಕಾಗಿರುತ್ತೆ ನಮ್ಗೆ ಟ್ರೈನಿಂಗ್. ನೀವು ಪ್ರತಿ ಮಾತಲ್ಲಿ ಒಂದೊಂದು ಟ್ರೈನಿಂಗ್ಸ್ ಇರುತ್ತೆ. ಯಾಕಂದ್ರೆ ನೀವು ನೋಡಿ, ಅದು ಚಿನ್ನದ ಅಂಗಡಿಗೆ ಹೋಗಿ, ಸೊ ಯಾವುದೇ ಇನ್ವೆಸ್ಟ್ಮೆಂಟ್ ಅಲ್ಲಿ ನೋಡಿ ಎಷ್ಟೊಂದು ಬಂಡವಾಳ ಹಾಕ್ಬೇಕು ನಾನು ಚಿನ್ನ ತಗೋಬೇಕಂತ ಹೇಳಿದ್ರು. ಅಲ್ಲೇ ಬಂತು ನೋಡಿ, ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ದೆ ನೀವು ಇಲ್ಲಿ ಮಾಡ್ಬೋದು, ಲಕ್ಷಗಟ್ಲೆ ಇಲ್ಲಿ ತಗೋಬಹುದು ಇನ್ಕಮ್ ಅಂತ ನೀವೇ ಹೇಳ್ಕೊಟ್ರಿ. ಅಂಗಡಿಯಲ್ಲಿ ಸುಮ್ನೆ ಕೂತಿರ್ತಾರೆ, ವ್ಯಾಪಾರ ಆಗ್ತಾ ಇಲ್ಲ, ಬನ್ನಿ ಇವಾಗ ಎಕ್ಸ್ಟ್ರಾ ಇನ್ಕಮ್ ಮಾಡಕ್ಕೆ ಇದ್ರಲ್ಲಿ ಕೂಡ ಒಂದು ಮಾಡ್ಬೋದು ಅಂತ ಝೂಮ್ ಲಿಂಕ್ ಅನ್ನ ಕೊಡಿ. ಅದಕ್ಕೆ ಆಕ್ಷನ್ ಯಾರು ಇರ್ತಾರೆ, ಸೊ ಅವ್ರ ಕಡೆಯಿಂದ ನಮ್ಗೆ ಲೈವ್ ಎಕ್ಸಾಂಪಲ್ಸ್ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನಾಗರತ್ನ. ಥ್ಯಾಂಕ್ Thank ಯು you, ಸರ್. madam. ಎಸ್ ಸರ್, ವೆಲ್ಕಮ್ ಶಿವಪ್ರಕಾಶ್ ಸರ್. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಶುಭೋದಯ. ಐ ಆಮ್ ಹ್ಯಾಪಿ ಟು ಸಿ ಆಲ್ ರೆಗ್ಯುಲರ್ ಅಟೆಂಡೆನ್ಸ್ ಲೀಡರ್ಸ್ ಬ್ಯಾಕ್ ಟು ದ ಸೆಷನ್. ಅಂದ್ರೆ ಎಲ್ಲ ಮಿಸ್ ಆಗ್ತದೆ ಲಾಸ್ಟ್ ಕಪಲ್ ಆಫ್ ವೀಕ್ಸ್, ಈಗೆಲ್ಲ ಬಂದಿದ್ದೀರಾ. ಥ್ಯಾಂಕ್ ಯು ಎಲ್ರಿಗೂ. ಸೊ ನನ್ನ ಹೆಸರು ಶಿವಪ್ರಕಾಶ್. ನಾನು ಈ ಸಾಫ್ಟ್ವೇರ್ ಉದ್ಯೋಗದಲ್ಲಿದ್ದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ಗೆ ನಾನು ಏನಾದ್ರು ಮಾಡ್ಬೇಕಂತಿದ್ದೆ. ಆಗ ಈ ಒಂದು ಮೋದಿಕೇರ್ ಅವಕಾಶ ಬಂತು. ಸೊ ಈ ಮೋದಿಕೇರ್ ಅವಕಾಶನ ಉಪಯೋಗಿಸ್ಕೊಂಡು ನಾನು ತಿಂಗಳಿಗೆ 10 ಲಕ್ಷ ಒಂದು ಮಾಡ್ಬೇಕಂತ ಒಂದು ಗುರಿ ಇಟ್ಕೊಂಡು ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಸೊ ಬೆನಿಫಿಷಿಯರಿ ಸ್ಟೇಟ್ಮೆಂಟ್ ಅಂದ್ರೆ ಎಲ್ಲರೂ ನಾನು ಫಸ್ಟ್ ಕನೆಕ್ಟ್ ಆಗ್ತೀನಿ, ಆಮೇಲೆ ಹೇಳೋದು ಕೆಲವೊಬ್ರು ಜಾಬ್ ಅಲ್ಲರಿಗೆ ನೋಡಿ, ನಾವು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಬೇಕು ನಮಗೆ. ಸೊ ಈಗಿನ ಪರಿಸ್ಥಿತಿಯಲ್ಲಿ ಅದಕ್ಕೆ ಈ ಒಂದು ಮೋದಿಕೇರ್ ಅವಕಾಶ ಒಂದು ನಮ್ಮ ಏನು ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ದೇ ನಾವು ಈ ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ನಾವು ಮಾಡ್ಬೋದು ಈ ಮೋದಿಕೇರ್ ಅವಕಾಶ ಅಂತ ನಾನು ಅವ್ರ ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಹೇಳ್ತೀನಿ. ಮತ್ತೆ ಐ ವಾಂಟ್ ಟು ಶೇರ್ 2 ಥಿಂಗ್ಸ್. ಏನಂದ್ರೆ ಫಸ್ಟ್ ನಾನು ಸಂಧ್ಯಾ ಮೇಡಮ್ ರಿಕ್ವೆಸ್ಟ್ ಮಾಡಿದೆ, ಡೈಲಿ ಆಕ್ಷನ್ ಟಿ ಮಾಡ್ಬೇಕು, ನಾವು ಡೈಲಿ ಆಕ್ಷನ್ ಶೇರಿಂಗ್ ಆಗ್ಬೇಕು ಮೇಡಮ್ ಅಂತ ಕೇಳ್ತಾ ಇದ್ದೆ. ಸೊ ಅದನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದೆ. ಬಟ್ ಅದೀಗ ನೋಡಿ ತುಫಾನ್ ಬಂದ್ಮೇಲೆ ಸೊ ಅದು ಇದೊಂದು ರೆಗ್ಯುಲರ್ ಅಜೆಂಡಾ ಆಗ್ಬಿಟ್ಟಿದೆ ಆಕ್ಷನ್ ಶೇರಿಂಗ್ ಅಲ್ವಾ. ಸೊ ಅದು ಒಂದು ಅಂದ್ರೆ ನನ್ನ ಒಂದು ಮೇ ಬಿ ಏನು ಯೂನಿವರ್ಸ್ ಸಪೋರ್ಟ್ ಮಾಡಿದೆ ಅಂತ ಆ ತರ ತಿಳ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಪಾಯಿಂಟ್ ಸಂಧ್ಯಾ ಮೇಡಮ್ ಹೇಳ್ತಾರೆ, ಅಟ್ಲೀಸ್ಟ್ ನೀವು ವಿಜುವಲೈಸರ್ ಮಾಡಿ ನೀವು ಡೈಲಿ 2 ಅವರ್ಸ್ ಸ್ಪೆಂಡ್ ಈ ಮೋದಿಕೇರ್ ಬಿಸ್ನೆಸ್ ಮಾಡಿ ಅಂತ ಹೇಳ್ತಿದ್ರು. ಈಗ ಅದು ಹೇಗಾಗಿದೆ ಅಂದ್ರೆ ಥ್ರೂ ಔಟ್ ದ ಡೇ ಐ ಆಮ್ ಸ್ಪೆಂಡಿಂಗ್ ಅಂದ್ರೆ 2 ಅವರ್ಸ್ ಜಾಸ್ತಿನೇ ಆಗ್ತದೆ. ನಾನು ಫಸ್ಟ್ ಹೇಳಿದ್ದೆ ಸರ್, ಹೇಳ್ತಾ ಇದ್ದೆ ಮೇಡಮ್ 2 ಅವರ್ಸ್ ಬಹಳ ಕಷ್ಟ ಆಗುತ್ತೆ ನಾನಿರೋ ಒಂದು ಶೆಡ್ಯೂಲ್ ಅಲ್ಲಿ ಅಂತ ಹೇಳ್ತಿದ್ದೆ. ಬಟ್ ಈಗ ಅದು ನಂದು ರೆಗ್ಯುಲರ್ ಹ್ಯಾಬಿಟ್ ಆಗಿದೆ ಆಕ್ಷನ್ಸ್. ಈಗ ಆಕ್ಷನ್ ಅದಕ್ಕೆ ಸಪರೇಟ್ ಬೇಕಾಗಿದೆ. ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ಪ್ರಾಸ್ಪೆಕ್ಟಿಂಗ್ ಮಾಡ್ತೀನಿ, ಅವ್ರಿಗೆ ಇದು ಒಂಥರ ಮೋದಿಕೇರ್ ಬಗ್ಗೆ ತಿಳಿಸೋದು ಅದು ಆಗ್ತಾ ಇದೆ. ಮೋರ್ ದನ್ 2 ಅವರ್ಸ್ ಇಟ್ಸ್ ಹ್ಯಾಪನಿಂಗ್. ಸೊ ಈಗ ತುಫಾನ್ ಪ್ರೋಗ್ರಾಮ್ ಇದೆ, ಇವನ್ ಐ ಆಮ್ ಪುಟ್ಟಿಂಗ್ ಅಸೈಡ್ ಅದರ್ ನನ್ನ ಕೆಲಸಗಳು ಕೂಡ ಬದಿಗಿಟ್ಟು ಇದಕ್ಕೆ ಸ್ಪೆಂಡ್ ಮಾಡ್ತಾ ಇದ್ದೀನಿ.
ಸೊ ಐ ಆಮ್ ಹ್ಯಾಪಿ ಟು ಶೇರ್ ದಟ್. ಮತ್ತೆ ಈಗ ಆಕ್ಷನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಿನ್ನೆ ನೋಡಿ ರೀಕನೆಕ್ಟ್ ಮಾಡಿದೆ, ಅಂದ್ರೆ ಕನ್ಸಲ್ಟೆಂಟ್ ಅವ್ರು ಇನ್ಆಕ್ಟಿವ್ ಆಗಿದ್ರು, ಸೊ ಅವ್ರನ್ನ ಮತ್ತೆ ಕನೆಕ್ಟ್ ಮಾಡಿ ಇವನ್ ಒಂದು ರಿಜಿಸ್ಟರ್ ಕೂಡ ಮಾಡಿದ್ದೀನಿ. ಸೊ ಅವರು ಕೂಡ ಇವಾಗ ಪಾಸಿಟಿವ್ ಆಗಿದ್ದಾರೆ, ಮತ್ತೆ ಒಬ್ರು ಲಾಯಲ್ಟಿ ಕೂಡ ಮಾಡಕ್ಕೆ ರೆಡಿ ಆಗಿದ್ದಾರೆ. ಸೊ ಅವ್ರು ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಮತ್ತೆ ನಾನು 3 ಕನ್ಸಲ್ಟೆಂಟ್ಗೆ ನನ್ನ ಹೋಮ್ ಶಾಪ್ ಅಲ್ಲಿ ಬಿಲ್ಲಿಂಗ್ ಮಾಡಿ ನಿನ್ನೆ ಅವ್ರಿಗೆ ಪ್ರಾಡಕ್ಟ್ಸ್ ಕೂಡ ಕೊಟ್ಟಿದ್ದೀನಿ. ಸೊ ಮುಂಚೆ ಆಲ್ರೆಡಿ ಮಾಡಿದ್ದೆ, ನಿನ್ನೆ ಹೋಗಿ ಅವ್ರ ಪ್ರಾಡಕ್ಟ್ಸ್ ಕೂಡ ಕೊಟ್ಟೆ. ಸೊ ಈಗ ಆಕ್ಷನ್ಸ್ ಚೆನ್ನಾಗಿ ನಡೀತಾ ಇದೆ. ಮತ್ತೆ ಡೆಫಿನೆಟ್ಲಿ ಶ್ರೀಲಂಕಾ ಒಂದು ಫಾರಿನ್ ಟ್ರಿಪ್, ಅದು ಕೂಡ ನನ್ನ ಕನಸಾಗಿತ್ತು, ಅದನ್ನ ಶೇರ್ ಮಾಡ್ತಾ ಇದ್ದೆ. ಅದು ಕೂಡ ನಮ್ಮ ಮೋದಿ ಕೇರ್ ಮ್ಯಾನೇಜ್ಮೆಂಟ್ ಕೂಡ ನಮ್ಮ ಕನಸನ್ನು ನನಸು ಮಾಡಕ್ಕೆ ಇಷ್ಟು ಈಸಿಯಾಗಿ ಒಂದು ತೂಫಾನ್ ಪ್ರೋಗ್ರಾಮ್ ಕೊಟ್ಟಿದೆ. ಸೊ ಐ ಆಮ್ ಹ್ಯಾಪಿ ಶೇರ್ ದಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನಮ್ಮ ಹಳೆ ಕನ್ಸಲ್ಟೆಂಟ್ ಅನ್ನು ಕೂಡ ಮತ್ತೆ ಬಡಿದೆಬ್ಬಿಸ್ಲಿಕ್ಕೆ ಶ್ರೀಲಂಕಾ ತೂಫಾನ್ ತುಂಬಾ ಓಲ್ಡ್ ಆದ್ರೆ ನಮ್ಗೆಲ್ಲ ನಮ್ ಜೊತೆ ವರ್ಕ್ ಮಾಡೋರು ನಾವು ಹಳೆಬ್ರು. ಸೊ ಅವ್ರು ಹಳೆಬ್ರು ಕನ್ಸಲ್ಟೆಂಟ್ ಕೂಡ ಈ ಹೊಸ ಪ್ರೋಗ್ರಾಮ್ ಬಗ್ಗೆ ಶೇರ್ ಮಾಡಿ ಅವರಿಗೆ ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಈ ಹೊಸ ಪ್ರೋಗ್ರಾಮ್ ತೂಫಾನ್ ಬಗ್ಗೆ ಹೇಳಿ ಅವರನ್ನ ಇನ್ವೈಟ್ ಮಾಡ್ಬೋದು ಝೂಮ್ ಲಿಂಕಿಗೆ ಅಥವಾ ಫಿಸಿಕಲ್ ಇವೆಂಟ್ಗೆ. ಸೊ ಯಾರೆಲ್ಲ ಬಿಲ್ ಮಾಡ್ತಾ ಇಲ್ಲ, ಸೊ ಅವರಿಗೆ ಕೂಡ ಈ ಪ್ರೋಗ್ರಾಮ್ ಬಗ್ಗೆ ತೂಫಾನ್ ಬಗ್ಗೆ ಹೇಳಿ ಅವರನ್ನ ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟು ಇದಕ್ಕೆ ಪ್ರೋಗ್ರಾಮ್ ಅನ್ನ ನಾವು ಇವತ್ತಿನ ಏನ್ ಪರಿವರ್ತನೆ ಇದೆ ಅದಕ್ಕೆ ಇನ್ವೈಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ ಕಡೆಯಿಂದ ನಮ್ಗೆಲ್ಲ ತುಂಬಾ 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 ಕೆಲವೊಂದು ಹೊಸ ಏನು ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಡಿಫ್ರೆಂಟ್ ಆಗಿ ಮಾಡೋದಕ್ಕೆ ನಿಮ್ ಕಡೆಯಿಂದ ಐಡಿಯಾಸ್ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕೃಷ್ಣಪ್ಪ ಸರ್ ಬರ್ಬೋದಾ? ಭಾರತಿ ಮೇಡಮ್ ಇದ್ದಾರೆ, ಸುಧಾರಾಣಿ, ಉಮೇಶ್, ಆಮೇಲೆ ನಾವು ಸಂಧ್ಯಾ ಮೇಡಮ್ಗೆ ಹ್ಯಾಂಡ್ ಓವರ್ ಮಾಡೋಣ. ಇನ್ನೊಂದು 5 ನಿಮಿಷ ತಗೊಳ್ಳೋಣ. ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಕೊಡ್ಬೋದು. ಹೊಸ ನಿಮ್ಮ ತಲೆಯಲ್ಲಿ ಏನ್ ಐಡಿಯಾ ಇದೆ ಅದನ್ನು ಕೂಡ ಶೇರ್ ಮಾಡ್ಬೋದು. ಎಸ್ ಮ್ಯಾಮ್. ಎಸ್ ಜಯಶ್ರೀ. ವೆಲ್ಕಮ್ ಮ್ಯಾಮ್. ಯಾ, ಈಗ ನಮ್ಮ ಜೀವನ ಒಂದು ಪುಸ್ತಕ. ಅದರಲ್ಲಿ ಕೆಲವು ಚಾಪ್ಟರ್ಗಳು ತುಂಬಾ ಖುಷಿಯಾಗಿರುತ್ತೆ, ಕೆಲವುದು ಎಕ್ಸೈಟಿಂಗ್ ಆಗಿರುತ್ತೆ, ಇನ್ನ ಕೆಲವುದು ಸ್ವಲ್ಪ ಸ್ಯಾಡ್ ಆಗಿಯೂ ಇರುತ್ತೆ. ಬಟ್ ಆ ತರ ಇರುವಾಗ ನೆಕ್ಸ್ಟ್ ಪೇಜ್ ನಾವು ಟರ್ನ್ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಆ ಕ್ಯೂರಿಯಾಸಿಟಿ ಅನ್ನೋದು ನಮಗೆ ಇರಲೇಬೇಕು, ನೆಕ್ಸ್ಟ್ ಏನಾಗುತ್ತೆ ಅಂತ. ಸೊ ಅದು ನಮ್ಮ ಜೀವನದಲ್ಲಿ ಅದು ನಾವು ತುಂಬಾ ನೋಡ್ಕೊಳ್ಬೇಕಾಗಿರೋದು. ಯಾಕಂದ್ರೆ ದಿನನಿತ್ಯ ಏನೇನೋ ಇರುತ್ತೆ, ಬಟ್ ನೆಕ್ಸ್ಟ್ ಏನ್ ಬರುತ್ತೆ ಅನ್ನೋದನ್ನ ನೋಡೋದಕ್ಕೆ ಕ್ಯೂರಿಯಾಸಿಟಿ ಇಸ್ ಡೆಫಿನೆಟ್ಲಿ ಇಂಪಾರ್ಟೆಂಟ್. ಅದೇ ಕಾನ್ಸೆಪ್ಟ್ ನಮ್ಮ ಮೋದಿ ಕೇರ್ಗೂ ಅಪ್ಲೈ ಆಗುತ್ತೆ. ಯಾಕಂದ್ರೆ ನಾವು ಒಬ್ಬರನ್ನ ಇನ್ವಿಟೇಷನ್ ಮಾಡ್ಬೇಕು ಅಂತ ಇರುವಾಗ್ಲೂ ಜಸ್ಟ್ ಲೈಕ್ ದಟ್ ಇನ್ವೈಟ್ ಮಾಡಿದಾಗ ಅದು ಎಲ್ಲಾನು ಇನ್ಫಾರ್ಮೇಶನ್ ಹೇಳ್ತಾ ಹೋದ್ರೆ ಖಂಡಿತ ಅದಕ್ಕೆ ರಿಸಲ್ಟ್ ಬರ್ತಾನೆ ಇಲ್ಲ. ಸೊ ಹಾಗಾಗಿ ನನ್ನನ್ನ ಆ ಕ್ಯೂರಿಯಾಸಿಟಿ ಲೆವೆಲ್ ಬಿಲ್ಡ್ ಮಾಡೋದನ್ನ ನಾನೀಗ ಕಲ್ತ್ಕೊಂಡಿರೋದು. ಏನೇ ಅವರು ಕೇಳಿದ್ರೇನು ನಾನು ಏನು ಹೇಳಕ್ ಹೋಗ್ತಾ ಇಲ್ಲ. ಜಸ್ಟ್ ನೀವು ಮೈಂಡನ್ನ ನಿಮಗೆ ಒಂದು ಅವಕಾಶದ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ಖಂಡಿತ ಅದನ್ನ ಕೇಳಿಸ್ಕೊಳ್ಳಿ. ನಿಮಗೆ ಬೇಕು ಅಂದ್ರೆ ನೀವು ಮಾಡಿ, ಬಟ್ ಅಲ್ಲಿ ಇಲ್ಲಿ ಸ್ವಲ್ಪ ಕೇಳ್ಕೊಂಡು ನೀವು ಏನೋ, ಯಾಕಂದ್ರೆ ಅದು ನ್ಯಾಚುರಲ್ ಪ್ರೋಸೆಸ್. ಮೈಂಡ್ ಅಲ್ಲಿ ಎಲ್ಲರ ಹತ್ರ ಏನಿದೆ ಅಂತ ನಾವೇ ಏನೋ ಒಂದು ಇಮ್ಯಾಜಿನೇಷನ್ ತಗೊಳ್ತೀವಿ, ಅದ್ ಬೇಡ ಅಂತ ಹೇಳಿ. ಈ ರೀತಿಯಲ್ಲಿ ನಾನು ಒಂದು ಬಸ್ಸಲ್ಲಿ ಬರುವಾಗ ಒಬ್ಬರ ಹತ್ರ ಮಾತಾಡಿದ್ದೀನಿ. ಸೊ ಫಿಸಿಕಲ್ ಮೀಟ್ಗೆ ಅವ್ರಿಗೆ ಬರಕ್ ಆಗ್ಲಿಲ್ಲ. ಓಕೆ, ಐ ಥಾಟ್ ಐ ವಿಲ್ ಇನ್ವೈಟ್ ಹರ್ ಫಾರ್ ಟುಡೇ. ಅವ್ರು ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು. ಸೊ ಬೇರೆ ಈ ಬ್ಯಾಂಗ್ಳೂರಲ್ಲಿ ಇಲ್ಲ, ಹೊರಗಡೆ ಔಟ್ಸ್ಕರ್ಟ್ಸ್. ಸೊ ಜಸ್ಟ್ ಆನ್ಲೈನ್ ಅಲ್ಲಾದ್ರೂ ಕನೆಕ್ಟ್ ಆಗ್ಬೋದು. ಶೀಸ್ ಅನ್ ಯಂಗ್ಸ್ಟರ್, ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಹರ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಕರೆದಿದ್ದೀನಿ. ಅಂಡ್ ಎಸ್ಟರ್ಡೇ ನಾನೊಂದು ವಾಚ್ದು ಬ್ಯಾಟ್ರಿ ಹಾಕಕ್ ಹೋಗ್ಬೇಕಾಗಿತ್ತು. ಸೊ ಅಲ್ಲಿ ಹೋಗಿ ಮಾತಾಡ್ತಾ ಇರುವಾಗ ಜಸ್ಟ್ ಗ್ಲಾಸ್ ಕ್ಲೀನರ್ ಬಗ್ಗೆ, ಬಿಕಾಸ್ ನಾನು ಸುಮಾರು ವರ್ಷಗಳಿಂದ ಮಾಡಿರೋದು, ಆಮೇಲೆ ಬಿಟ್ಟಿದ್ದೀನಿ ಯಾಕಂದ್ರೆ ಹೊರಗಡೆ ಓಡಾಡೋದು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ. ಸೊ ಅವ್ರಿಗೆ ಜಸ್ಟ್ ಒಂದು ಚಿಕ್ಕ ಶಾಪು, ಬಟ್ ಅವ್ರ ಹತ್ರ ಕೇಳಿದ್ದು, ನೀವು ಇಲ್ಲಿ ಕ್ಲೀನ್ ಮಾಡೋದಕ್ಕೆ ಏನ್ ಯೂಸ್ ಮಾಡ್ತೀನಿ ಅಂತ ಕೇಳಿದಾಗ ಕಾಲಿನ್ ಅಂದ್ರು.
1 ಲೀಟರ್ ಪ್ಯಾಕೆಟ್ ಅವ್ರಿಗೆ 1 ತಿಂಗಳು ಬರ್ತಾ ಇದೆ, ಆಲ್ಮೋಸ್ಟ್ 135 to 140 rupees ಅಂದ್ರು ಡಿಮಾರ್ಟ್ ಅಲ್ಲಿ ತಗೊಳಕ್ಕೆ. ದೆನ್ ಐ ಸಜೆಸ್ಟೆಡ್ ಹಿಮ್ ಅಬೌಟ್ ನಮ್ಮ ಪ್ರಾಡಕ್ಟ್ ಒಂದಿದೆ, ಅದನ್ನ ನಾನು ಸ್ಯಾಂಪಲ್ ತಂದು ಕೊಡ್ತೀನಿ, ಯೂಸ್ ಮಾಡಿ ನೋಡಿ, ಅವಾಗ ಬಂದು ನಿಮ್ಗೆ ಮಾಡಿ ತೋರಿಸ್ತೀನಿ ಬೇಕಾದ್ರೆ. ಎಸ್ ಯು ಪ್ಲೀಸ್ ಬ್ರಿಂಗ್ ಇಟ್ ಮೇಡಮ್ ಅಂತ. ಬಟ್ ಆಫ್ಟರ್ ನೆಕ್ಸ್ಟ್ ವೀಕ್ ಬರಕ್ಕೆ ಹೇಳಿದ್ದಾರೆ ಅವರು. ಸೊ ಐ ಥಾಟ್ ಆಫ್ ಗೋಯಿಂಗ್ ಅಂಡ್ ಡೂಯಿಂಗ್ ಇಟ್. ದಿಸ್ ಇಸ್ ಒನ್. ಅಂಡ್ ಇನ್ನೊಂದು, ಒಂದು ಹಣ್ಣು ಶಾಪ್ಗೆ ಹೋಗಿ ಹಣ್ಣುಗಳು ತಗೊಳ್ತಾ ಇರುವಾಗ ಅವ್ರ ಹತ್ರ ಮಾತಾಡಿದ್ದೀನಿ. ಸೊ ಅವ್ರಿಗೆ ಅವಕಾಶ ಕೊಡೋಕ್ ಮುಂಚೆ ನಾನು ಐ ಥಾಟ್ ಮೈ ವೇ ಆಫ್ ಅಪ್ರೋಚಿಂಗ್ ಇಸ್ ಓನ್ಲಿ ಥ್ರೂ ಪ್ರಾಡಕ್ಟ್ಸ್. ಸೊ ಹಾಗಾಗಿ ಅವ್ರಿಗೆ ನಾನು ಲಾಂಡ್ರಿ ಕೇರ್ ಬಗ್ಗೆ ಮಾತಾಡಿದ್ದೀನಿ. ದಟ್ ಇಸ್ ಫುಡ್ ರೋಡ್ ಸೈಡ್ ಅಲ್ಲಿ ಫ್ರೂಟ್ ಸ್ಟಾಲ್ ಹಾಕೊಂಡು ಕೂತಿರೋರ ಹತ್ರ ಹೇಳಿದ್ದೀನಿ. ಸೊ ಶಿ ಹಸ್ ಆಸ್ಕ್ಡ್ ಫಾರ್ ಮೀ ಟು ಗೆಟ್ ದಟ್ ಪ್ರಾಡಕ್ಟ್, ಲಾಂಡ್ರಿ ಕೇರ್ ಟ್ರೈ ಮಾಡ್ತೀನಿ. So this is my action, what I have done, an invitation. Thank you. ಥ್ಯಾಂಕ್ ಯು ಮೇಡಮ್. ನಾವ್ ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿ ನಮ್ಗೆ ಪ್ರಾಸ್ಪೆಕ್ಟ್ ಅನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಬಸ್ಸಲ್ಲಿ ಇರ್ಬೋದು, ಅಥವಾ ಅಂಗಡಿಗೆ ನೀವು ಬ್ಯಾಟ್ರಿ ಹಾಕಕ್ ಹೋಗಿ ಅಲ್ಲೊಬ್ರು ಸಿಕ್ಕಿದ್ರು, ತರಕಾರಿ ತಗೊಳಕ್ ಹೋದ್ರೆ ಅಲ್ಲಿ ಸಿಗ್ತಾರೆ, ಫ್ರೂಟ್ಸ್ ತಗೊಳಕ್ ಹೋದ್ರೆ ಅಲ್ಲಿ ಸಿಗ್ತಾರೆ. ಸೊ ಎಲ್ಲೆಲ್ಲಿ ಹೋಗ್ತೀವಿ ನಾವು ಅದಕ್ಕೋಸ್ಕರ ಹೋಗ್ಬೇಕಾಗಿಲ್ಲ. ನಾವು ಎಲ್ಲಿ ಮಾತಾಡ್ತೀವಿ, ನಾವು ಮಾತಾಡಿದ್ರೆ ಖಂಡಿತ ಪ್ರಾಸ್ಪೆಕ್ಟ್ಸ್ ತುಂಬಾ ಜನ ಸಿಗ್ತಾ ಹೋಗ್ತಾರೆ. ಮಾಡ್ಬೇಕಾಗಿದೆ ಆಕ್ಷನ್ ಮಾತ್ರ ಇಂಪಾರ್ಟೆಂಟ್. ನಮ್ಮ ಮೈಂಡ್ ವಿಜುವಲೈಸೇಷನ್ ಸ್ಟ್ರಾಂಗ್ ಆಗಿದ್ರೆ ಎಲ್ಲಿ ಕೂಡ ಹೋದ್ರು ನಮ್ಗೆ ಜನ ಸಿಗ್ತಾ ಹೋಗ್ತಾರೆ. ಥ್ಯಾಂಕ್ ಯು ಸೋ ಮಚ್. ಎಸ್, ನೆಕ್ಸ್ಟ್ ಭಾರತಿ ಮೇಡಮ್ ಬರ್ತೀರಾ? ನಂದಾ ಮೇಡಮ್ ಇದ್ದಾರೆ. ಕೃಷ್ಣಪ್ಪ ಸರ್ ವಿಡಿಯೋ ಆನ್ ಮಾಡಿದ್ರು ಅವಾಗ. ಹೌದು. ನಿಮ್ಮ ಇಂಟ್ರೊಡಕ್ಷನ್ ಸಾಕು. ತೂಫಾನ್ ಬಗ್ಗೆ ನೀವೇನು ನಿಮ್ಮ ಥಿಂಕಿಂಗ್ ಏನಿದೆ ಅದು ಕೂಡ ಶೇರ್ ಮಾಡ್ಬೋದು. ಬರೀ ಆಕ್ಷನ್ಸ್ ಬೇಕಾಗಿಲ್ಲ. ಸೊ ಇವತ್ತಿನ ಪ್ರೋಗ್ರಾಮ್ಗೆ ಪರಿವರ್ತನೆಗೆ ನಿಮ್ ಕಡೆಯಿಂದ ಯಾಕಂದ್ರೆ ಇದು ಆನ್ಲೈನ್ ಪ್ರೋಗ್ರಾಮ್, ನಾವು ಮನೆಯಲ್ಲೇ ಇದ್ದು, ಎಷ್ಟು ಬ್ಯುಸಿ ಇದ್ರು ಮನೆಯಲ್ಲೇ ಇದ್ದು ಇನ್ವೈಟ್ ಮಾಡ್ಬೋದು. ಸೊ ಅದನ್ನು ಕೂಡ ಶೇರ್ ಮಾಡ್ಬೋದು. ಎಸ್, ವೆಲ್ಕಮ್ ವೆಂಕಟೇಶ್ ಸರ್ ಆನ್ ದ ಸ್ಕ್ರೀನ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವೆಂಕಟೇಶ್. ಓಕೆ, ಈಗ ಡಿಜಿಟಲ್ ಮಾರ್ಕೆಟಿಂಗ್ ನನ್ನದೇ ಆದ ಸ್ವಂತವಾದ ಬಿಸ್ನೆಸ್ ಮಾಡ್ತಾ ಇದ್ದೇನೆ. ಪಾರ್ಟ್ ಟೈಮಲ್ಲಿ ಮೋದಿ ಕೇರ್ ಮಾಡ್ತಾ ಇದ್ದೇನೆ ಮೇಡಮ್. ಥ್ಯಾಂಕ್ ಯು. ಸೊ ಇವತ್ತು ಜಸ್ಟ್ ನಾನು ಒಂದು 5 minutesನಲ್ಲಿ 5:50 ಒಳಗಡೆ ಓಕೆ ವಾಟ್ಸಪ್ ಚಾನಲ್ ಆರ್ ವಾಟ್ಸಪ್ ಬಗ್ಗೆ ಎಲ್ಲರೂ ಡೆಫಿನೆಟ್ಲಿ ಎಲ್ಲರೂ ವಾಟ್ಸಪ್ ಯೂಸ್ ಮಾಡ್ತಾ ಇದ್ದೀರಿ. ಸೊ ಅದರದ್ದು ಹೊಸ ಫೀಚರ್ ಅರೌಂಡ್ 3 months ಬ್ಯಾಕ್ ಲಾಂಚ್ ಆಗಿರೋದು ವಾಟ್ಸಪ್ ಚಾನಲ್. ಸೊ ಡೆಫಿನೆಟ್ಲಿ ಎಲ್ಲರೂ ನಿಮ್ಮ ಸ್ಟೇಟಸ್ ಅನ್ನು ಅವ್ರ ನನ್ನ ಸ್ಟೇಟಸ್ ಅನ್ನು ನಾನು ಉಪಯೋಗ ಮಾಡಿಸ್ಕೊಳ್ತಾ ಇದ್ದೇನೆ. ಇಲ್ಲ 100% ಹೇಳ್ಲಿಕ್ಕೆ ಆಗ್ತಾ ಇಲ್ಲ, ಬಟ್ ಡೆಫಿನೆಟ್ಲಿ ಇಟ್ ಈಸ್ ವಂಡರ್ಫುಲ್ ಥಿಂಗ್. ಫಸ್ಟ್ ನಾವು ಏನ್ ಮಾಡ್ತಾ ಇದ್ದೇವೆ ಅಂತ ನಾವು ಬೇರೆಯವ್ರಿಗೆ ತೋರಿಸಿದ್ರೇನೆ ಬೇರೆಯವ್ರಿಗೆ ಗೊತ್ತಾಗೋದು, ಇಲ್ಲಾಂದ್ರೆ ಗೊತ್ತಾಗುದಿಲ್ಲ. ಸೊ ಅದರಿಂದ ಎಲ್ಲ ಬಿಸ್ನೆಸ್ ನಾವು ಸೀರಿಯಸ್ ಆಗಿ ಮಾಡೋದಂದ್ರೆ ಡೆಫಿನೆಟ್ಲಿ ವಾಟ್ಸ್ಆಪ್ ಸ್ಟೇಟಸ್ ಯೂಸ್ ಮಾಡ್ಕೊಳ್ಳೇಬೇಕು. ಇಲ್ಲ ನಾನು ದಟ್ ಇಸ್ ದ ಥಿಂಗ್, ನೋ ನೆಗೆಟಿವ್ ಥಾಟ್ಸ್, ಸಾರಿ. ಸೊ ನನ್ನ ಸ್ಕ್ರೀನ್ ಅನ್ನು ಶೇರ್ ಮಾಡ್ಕೊಳ್ತೇನೆ. ಏನಾದ್ರೂ ಕ್ವಶನ್ ಇದೆಯಾ ಯಾರಿಗಾದ್ರೂ? ಲೆಟ್ ಇಟ್ ಬಿ 5 minutes. ಆದಷ್ಟು ಇಂಟರಾಕ್ಟಿವ್ ಆಗಿದ್ರೂ ಒಳ್ಳೇದು. ನೋ ಕ್ವಶನ್ ಇಸ್ ಇದು ಅಂತ ಹೇಳ್ಲಿಕ್ಕಿಲ್ಲ. ಎವ್ರಿ ಕ್ವಶನ್ ಇಸ್ ವೆರಿ ಮಚ್ ಯೂಸ್ಫುಲ್. ಬೇರೆ ನಮ್ಗಾಗ್ಬೋದು, ಇಲ್ಲಾಂದ್ರೆ ಬೇರೆಯವ್ರಿಗಾಗಿರ್ಬೋದು. ಏನಾದ್ರು ಕ್ವಶನ್ಸ್ ಇದೆಯಾ? ಸೊ ಫಸ್ಟ್ ಕ್ವಶನ್, ಅದಕ್ಕೆ ಮುಂಚೆ ಎಷ್ಟು ಜನ ವಾಟ್ಸ್ಆಪ್ ಸ್ಟೇಟಸ್ ಅನ್ನು ಯೂಸ್ ಮಾಡ್ಕೊಳ್ತೀರಿ? ವಾಟ್ಸ್ಆಪ್ ಅಲ್ಲಿ ಡೈಲಿ ಸ್ಟೇಟಸ್ ಹಾಕೊಳ್ತೀರಿ ನಮ್ಮ ಟೀಮ್ ನಲ್ಲಿ, ನಮ್ಮ ಬೇಸಿಕ್ ಕ್ಲಾಸ್ ನಲ್ಲಿ? ಹ್ಯಾಂಡ್ ರೈಸ್ ಮಾಡಬಹುದಾ? ಇಲ್ಲ ಮಾಡ್ಲಿಲ್ಲ ಅಂದ್ರೆ ಯಾಕೆ ಮಾಡ್ತಾ ಇಲ್ಲ? ಸೊ ನಾನು ಹೇಳಿದ್ರೆ ಓಕೆ, ನಾನು ಏನೇನಾದ್ರೂ ಬ್ಯುಸಿ ಆಗಿರ್ತೀನಿ ಮತ್ತೆ ಇದನ್ನು ಮರ್ತು ಬಿಡ್ತೇನೆ. ಸೊ ಆತರ ಬೇರೆಯವರು ಅಂದ್ರೆ ಏನಕ್ಕೆ ಅಂತ ಹೇಳ್ಬಹುದಾ? ಯಾಕೆ ಸ್ಟೇಟಸ್ ಉಪಯೋಗ ಮಾಡಿಸ್ಕೊಳ್ತಾ ಇಲ್ಲ ಸ್ಟೇಟಸ್ ಹಾಕೊಳ್ತಾ ಇಲ್ಲ? ನಾನ್ ಮೊದ್ಲು ಹಾಕ್ತಾ ಇದ್ದೆ. ನನ್ಗೆ ಅಂದ್ರೆ ತುಂಬಾ ಕಾಂಟ್ಯಾಕ್ಟ್ಸ್, ನಾನು ಪರ್ಸನಲ್ ಹಾಕ್ತಾ ಇದ್ದಿದ್ದಾಗ ಕಾಂಟ್ಯಾಕ್ಟ್ಸ್ ಎಲ್ಲ ತುಂಬಾ ರೆಸ್ಪಾನ್ಸ್ ಅದಕ್ಕೆ ಬರ್ತಾ. ಏನಂತೂ ಬರ್ತ್ಡೇ ಇದ್ದಾಗ ಹಾಕಿದಾಗ
ಅದಕ್ಕೆಲ್ಲ ತುಂಬಾ ರೆಸ್ಪಾನ್ಸ್ ಬರ್ತಾ ಇತ್ತು. ನಾನ್ ಮೋದಿಕೇರಿದ್ ಏನಾದ್ರು ಹಾಕಿದ್ರೆ ನನ್ಗೆ ಅದಕ್ಕೆ ಏನು ರೆಸ್ಪಾನ್ಸೇ ಬರ್ತಾ ಇರ್ಲಿಲ್ಲ. ನಾನ್ ಆಮೇಲೆ ಸ್ಟಾಪ್ ಮಾಡ್ಬಿಟ್ಟೆ. ಸೊ ಇದಕ್ಕೆ ಏನು ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ವಲ್ಲ. ಸೊ ಬೇರೆ ಸಿಂಗಲ್ ಆಗಿ ಎಲ್ಲರನ್ನ ಕೂಡ ನನ್ಗೆ ಏನು ಮಾತಾಡೋದು ಅದ್ರ ಬದಲು ಏನಾದ್ರೂ ಹೊಸ ಪ್ರಾಡಕ್ಟ್ ಬಂದಾಗ ಇವಾಗ ನಾವು ಸ್ಟೇಟಸ್ ಹಾಕ್ತಿವಿ. ಪ್ರಾಡಕ್ಟ್ ತುಂಬಾ ಜನಕ್ಕೆ ಕೆಲವರೆಲ್ಲ ನೋಡಕ್ಕೆ ಹೋಗಲ್ಲ. ಸೊ ಅದಕ್ಕೆ ನಾನು ಆಲ್ಮೋಸ್ಟ್ ಸ್ಟಾಪ್ ಮಾಡಿರುವಂತದ್ದು. ಇಂಡಿವಿಜುವಲ್ ಆಗಿ ನಾನು ಹ್ಯಾಂಡಲ್ ಮಾಡ್ತೀನಿ ಏನಿದ್ರು ಕೂಡ ಪರ್ಸನಲ್ ಆಗಿ. ದಟ್ ಇಸ್ ದಿ ನ್ಯಾಚುರಲ್ ಪ್ರಾಸೆಸ್. ಇದು ಬಂದು ಎಲ್ಲ ಬಿಸ್ನೆಸ್ ಅಲ್ಲಿಯೂ ಸರಿ, ಎಲ್ಲಾದ್ರೂ ದಟ್ ಇಸ್ ದಿ ನ್ಯಾಚುರಲ್ ಪ್ರಾಸೆಸ್. ಸೊ ನಮ್ಮ ಹತ್ರ ಹಲವಾರು ಟೂಲ್ಸ್ ಗಳಿದೆ. SBBM ಅಕಾಡೆಮಿ ಅಂತ ಇದೆ, ಮತ್ತೆ ಫ್ರೀಡಮ್ ಟು ರೋಡ್ ಮ್ಯಾಪ್ ಅಂತ ಇದೆ. ಸೊ ನಾವು 100% ಆಗ್ಬೇಕು ಅಂದ್ರೆ ಎಲ್ಲಾ ಟೂಲ್ಸ್ ಅನ್ನು ನಾವು ಉಪಯೋಗ ಮಾಡಿಸ್ಕೊಂಡಿದ್ರೆ 5% ಬಂತು 100% ಆಗುದಿಲ್ಲ, 1% ಅದು 100% ಆಗುದು. ನಾವು ಈ ತರ ನಾವು ಆ ರೆಸ್ಪಾಂಡ್ ಬರುದಿಲ್ಲ ಅಂತ ನಾವು ಇಗ್ನೋರ್ ಮಾಡುವಾಗ ದರ್ ಇಸ್ ನಮ್ಮ ಬ್ರ್ಯಾಂಡ್ ಅನ್ನು ನಾವು ಬಿಲ್ ಮಾಡ್ಕೊಳ್ಳೋದಿಲ್ಲ, ಇಲ್ಲ ಆಪ್ಷನ್ಸ್ ಕಡಿಮೆ ಆಗ್ತದೆ ನಾವು. ಸೊ ಅದು ಬಂದು ದಟ್ ಇಸ್ ಮೈ ದಿಸ್ ಒನ್. ಸೊ ನಾವು ಕೊಕೊ-ಕೋಲಾ ಎಷ್ಟು ಜನ ಕುಡಿತಾರೋ ಇಲ್ವೋ, ಏನ್ ಮಾಡ್ತಾರೋ ಇಲ್ವೋ, ಬಟ್ ಡೈಲಿ ಅವರು ಬಂದು ಆಡ್ಸ್ ಅನ್ನು ಹಾಕ್ತಾ ಇರ್ತಾರೆ. ಸೊ ದಟ್ ವಿಲ್ ಬಿ ಗೆಟಿಂಗ್ ರಿಜಿಸ್ಟರ್ಡ್ ಇನ್ ದಿ ಮೈಂಡ್. ಸೊ ಜಯಶ್ರೀ ಅಂದ್ರೆ ಮೋದಿಕ್ಯಾರ್, ಮೋದಿಕ್ಯಾರ್ ಅಂದ್ರೆ ಜಯಶ್ರೀ ಬರ್ಬೇಕಂದ್ರೆ ಡೆಫಿನೆಟ್ಲಿ ಆ ಸ್ಟೇಟಸ್ ಅನ್ನು ಉಪಯೋಗ ಪಡಿ. ಬಟ್ ಒನ್ ಥಿಂಗ್ ಇಸ್, ನಾವು ಜಸ್ಟ್ ಪ್ರಾಡಕ್ಟ್ ಪ್ರಮೋಷನ್ ಮಾತ್ರ ಹಾಕೊಳ್ಬಾರ್ದು. ವಿ ಶುಡ್ ಸಿ ಟು ಇಟ್ ಹೆಲ್ಪ್ಫುಲ್ ಟಿಪ್ಸ್ ಹಾಕೊಳ್ತಾರ ಯೋಚನೆ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಮಾಡ್ಬೇಕು. ನಾವು ಬಂದು ಜಸ್ಟ್ ನಾವು ಪ್ರಾಡಕ್ಟ್ ಈಗ ಬಂತು ನಮ್ದು ಯಾವುದು ನಮ್ದು ಇದರಲ್ಲಿಯೇ ಹೇಳ್ಬಹುದು. ಮೋದಿಕ್ಯಾರ್ ಇಂದ ಅವರು ಫ್ಲೈಯರ್ಸ್ ಕಳಿಸ್ತಾ ಇದ್ದಾರೆ 300 rupees ಇದು ಮಾಡುವಾಗ ಶಂಕರ್ ಭಟ್ ಸರ್ ಹಾಕೊಳ್ತಾ ಇದೆ. ಜಸ್ಟ್ ದೇ ಆರ್ ಒನ್ಲಿ ಪ್ರಾಡಕ್ಟ್ಸ್ ಬಗ್ಗೆ ಮಾತ್ರ ಹೇಳುವಾಗ ಇಂಟ್ರೆಸ್ಟ್ ಬರುದಿಲ್ಲ. ವೆರಿ 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 ಲೆಸ್ ಇಂಟ್ರೆಸ್ಟ್. ಸೊ ನಾವು ಏನಂದ್ರೆ ಬೆನಿಫಿಷಿಯಲ್ ಆಗಿ ಏನಾದ್ರೂ ಒಂದು ಕೋಟ್ಸ್ ಹಾಕೊಳ್ಬಹುದು, ಇಲ್ಲದೆ ಬ್ಯೂಟಿ ಬಗ್ಗೆ ಏನಾದ್ರೂ ಇರುವಾಗ ಅದ್ರದ್ ಬಗ್ಗೆ ಹೇಗೆ ಈಗ ಬಂತು ನೋಡಿದ್ರೆ, ಓಕೆ ವೆನ್ ವಿ ಕಮ್ ಔಟ್ ಫ್ರಮ್ ರೈನ್, ಓಕೆ ಏನು ಇದು ಕೋಲ್ಡ್ ಆದ್ರೆ ಏನು ಮಾಡಬಹುದು. ಸೊ ಈ ತರ ಏನಾದ್ರೂ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ವರ್ಕ್ ಮಾಡಬೇಕು. ಅದರ ಜೊತೆಗೆ ನಮ್ಮ ಪ್ರಾಡಕ್ಟ್ ಅನ್ನು ಆಡ್ ಮಾಡಬೇಕು. ಆ ಕಾನ್ಸೆಪ್ಟ್ ಓಕೆ ಎಕ್ಸ್ಟ್ರಾ ಇನ್ಕಮ್ ಅಂದ್ರೆ ಏನು ಎಕ್ಸ್ಟ್ರಾ, ವೈ ವಿ ನೀಡ್ ಎಕ್ಸ್ಟ್ರಾ ಇನ್ಕಮ್. ಸೊ ಏನಾದ್ರೂ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಫಸ್ಟ್ ಕಾನ್ಸೆಪ್ಟ್ ಬಗ್ಗೆ ನಾವು ಸ್ಟೇಟಸ್ ಅಲ್ಲಿ ಹಾಕೊಳ್ಬಹುದು. ದೆನ್ ಆನ್ ದಟ್ ಬೇಸಿಸ್ ನೆಕ್ಸ್ಟ್ ವಿ ಹ್ಯಾವ್ ಟು ವರ್ಕ್ ಆನ್ ಇನ್ಕ್ಲೂಡ್ ಇನ್ ಅವರ್ ಮೋದಿಕ್ಯಾರ್ ಪ್ರಾಡಕ್ಟ್. ಸೊ ದಿಸ್ ಇಸ್ ದಿ ವಾಟ್ಸ್ಆಪ್ ಚಾನಲ್. ಸೊ ಇದು ಬಂತು ನಾನು ಜಸ್ಟ್ ಒಂದು ಎಕ್ಸಾಂಪಲ್ ನನ್ನ ಕಸ್ಟಮರ್ ತೋರಿಸ್ತಾ ಇರೋದು. ಆಲ್ರೆಡಿ ಟೈಮ್ ಆಗಿದೆ. ಸೊ ಇಷ್ಟೆಲ್ಲ ಇದೆ. ಸೊ ಇದರಲ್ಲಿ ಎರಡು ಇದು ಇದೆ. ದಿಸ್ ಇಸ್ ಅ ವಾಟ್ಸ್ಆಪ್ ಚಾನಲ್. ಇದೆಲ್ಲ ನನ್ನ ಕಸ್ಟಮರ್ದು. ಸೊ ಅವರದ್ದು ಬೆನಿಫಿಟ್ ಇದು ಏನು ಅಂತ. ಸೊ ಇದನ್ನು ನೋಡಿದ್ರೆ ಎಸ್ ದಿಸ್ ಇಸ್ ನಾಟ್, ಇದು ಒನ್ ಸ್ಟೆಪ್ ಮಾತ್ರ ಈಗ ಬಂದಿರೋದು. ಇನ್ನು ನಾನು ಇನ್ಕ್ಲೂಡ್ ಮಾಡಲಿಲ್ಲ ಬೇರೆ ಎಲ್ಲ. ಸದ್ಯಕ್ಕೆ ನಂದು ಓಕೆ ವಾಟ್ ಇಸ್ ವರ್ಕಿಂಗ್ ಔಟ್, ಐ ಆಮ್ ಪುಷಿಂಗ್ ಟು ದಿ ಕಸ್ಟಮರ್ಸ್. ಸೊ ಇದರಲ್ಲಿ ಒಂದು ಬಂತು ನೋಟಿಫಿಕೇಶನ್. ಸೊ ಈ ನೋಟಿಫಿಕೇಶನ್ ಎನೇಬಲ್ ಮಾಡಿದ್ರೆ ಯಾರು ಸ್ಟೇಟಸ್ ಆಡ್ ಮಾಡಿದ್ರೆ, ಸಾರಿ ಇದರಲ್ಲಿ ಚಾನಲ್ ಅಲ್ಲಿ ಯಾರು ಆಡ್ ಮಾಡಿದ್ರು ಈ ನೋಟಿಫಿಕೇಶನ್ ಇಂದ ನಮ್ಗೆ ಇನ್ಫಾರ್ಮೇಶನ್ ಪಾಪ್ಅಪ್ ಬರ್ತದೆ, ಇಲ್ಲಾದ್ರೆ ಪಾಪ್ಅಪ್ ಬರೋದಿಲ್ಲ ನಾರ್ಮಲ್. ಮತ್ತೆ ಇಂಪಾರ್ಟೆಂಟ್ ಅಂದ್ರೆ ಇದು ಬಂದು ನೇಮ್, ದೆನ್ ದಿ ಚಾನೆಲ್ ಇನ್ಫಾರ್ಮೇಶನ್. ದಿಸ್ ಇಸ್ ದಿ ಚಾನೆಲ್ ಡಿಸ್ಕ್ರಿಪ್ಷನ್. ನಾವು ಇದರಲ್ಲಿ ನಾವು ಏನ್ ಈ ಚಾನೆಲ್ ಬಗ್ಗೆ ಮಾತಾಡಬಹುದು. ಮತ್ತೆ ಇದು ಬಂತು ವಾಟ್ಸ್ಆಪ್ ಚಾನೆಲ್ ಬಂತು ಟೋಟಲಿ ಅ ಪ್ರೈವೇಟ್ ಥಿಂಗ್. ಇದರಲ್ಲಿ ನೀವು ಏನು ಅಡಿಷನಲ್ ಇನ್ಫಾರ್ಮೇಶನ್ ಇಫ್ ದ ಯೂಸರ್ ವಾಂಟ್ಸ್ ಟು ರೀಚ್ ಔಟ್ ಟು ಯು ಇದರಲ್ಲಿಯೂ ನಾವು ಕೊಡಬಹುದು. ಶುರುವಿಗೆ ನಾನು ಆಡ್ ಮಾಡಲಿಲ್ಲ, ಈಗ ಬಂದು ನಾನು ನನ್ನ ಕಸ್ಟಮರ್ದು ಶಾಪ್ದು ಕಾಂಟ್ಯಾಕ್ಟ್ ನಂಬರ್ ಇದರಲ್ಲಿ ಹಾಕ್ತಾ ಇದ್ದೇನೆ. ಯಾಕೆಂದ್ರೆ ನಮ್ದು ಡೀಟೇಲ್ಸ್ ಬಗ್ಗೆ ವಾಟ್ಸ್ಆಪ್ ಚಾನೆಲ್ ಅಲ್ಲಿ ಗೊತ್ತಾಗುದಿಲ್ಲ. ಗ್ರೂಪ್ ಅಂದ್ರೆ ಯಾರು ಇದ್ದಾರೆ ಅಂತ ಅದರಲ್ಲಿ ಗೊತ್ತಾಗ್ತದೆ. ಬಟ್ ವಾಟ್ಸ್ಆಪ್ ಚಾನೆಲ್ ಅಲ್ಲಿ ಇಟ್ಸ್ ಟೋಟಲಿ ಪ್ರೈವೇಟ್. ಅಂಟಿಲ್ ಇಫ್ ದೇ ಆರ್ ಇನ್ ಅವರ್ ಸರ್ಕಲ್ ಅಲ್ಲಿ ಇದ್ದರೆ ಅವರಿಗೆ ಗೊತ್ತಾಗ್ತದೆ, ಇಲ್ಲದ್ರೆ ಗೊತ್ತಾಗುದಿಲ್ಲ. ಸೊ ಸಿಂಪಲ್ ಆಗಿ ಚಾನೆಲ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನಿಮ್ದು ಸ್ಟೇಟಸ್ ಗೆ ಹೋಗಿ ಅಪ್ಡೇಟ್ಸ್ ಅಂತ ನಂದು ಬಿಸ್ನೆಸ್ ಅಲ್ಲಿ ಇದೆ, ನಿಮ್ಮ ವಾಟ್ಸ್ಆಪ್ ನಲ್ಲಿ ಅಪ್ಡೇಟ್ಸ್ ಅಂತ ಇರಬಹುದು. ಮತ್ತೆ ಪ್ಲಸ್ ಕ್ಲಿಕ್ ಮಾಡಿ ಕ್ರಿಯೇಟ್ ಚಾನಲ್, ದೆನ್ ಕಂಟಿನ್ಯೂ, ದೆನ್ ಪ್ರೊವೈಡ್ ದ ಇನ್ಫಾರ್ಮೇಶನ್. ಡಿಸ್ಕ್ರಿಪ್ಷನ್ ಸರಿ, ನಿಮ್ ನೇಮು ಮತ್ತೆ ಡಿಸ್ಕ್ರಿಪ್ಷನ್ ಹಾಕೊಳ್ಳಿ, ಕ್ರಿಯೇಟ್ ಚಾನಲ್ ಅಂತ ಕೊಡಿ. ಇದರಲ್ಲಿ ಲೋಗೋ ಹಾಕೊಳ್ಬಹುದು.
ಬೇಕಂದ್ರೆ ನಿಮ್ಮ ಫೋಟೋ ಹಾಕೊಳ್ಬಹುದು, ಇಲ್ಲ ಬೇರೆ ಇದು ನಮ್ದು ಮೋದಿ ಕೇರ್ ಲೋಗೋನು ಹಾಕೊಳ್ಬಹುದು ಇದರಲ್ಲಿ. ಸೊ ದಟ್ಸ್ ದ ಶಾರ್ಟ್ ಟಿಪ್. ಎನಿ ಕ್ವಶನ್ಸ್? Okay, thank you very much. Over to Sandhya ma'am. So, yes, sir, we can have more than one channel. We can have. Yes, definitely we can have more than one channel. Okay, thank you. So it can be of one for Modi Care Wellness consultant or Modi Care Wellness or your wellness. One is financial. I am financial. So multiple channels we can have definitely. Okay, sir. Thank you. Any other questions? Sandhya ma'am, over to you ma'am. Sorry. I think you can continue, Venkatesh. Nobody has understood what I felt. So ತಲೆಗೆ ಹುಳ ಬಿಟ್ಟಂಗಾಗಿರುತ್ತೆ ಇವಾಗ ಎಲ್ರಿಗೂ. ಅದಕ್ಕೆ you can continue. No ma'am, just ಇಲ್ಲ ಅದು ಹುಳ ಬಿಡಬೇಕಂತಾನೆ ಬಂದಿದ್ದು ಮೇಡಮ್. I will continue tomorrow ma'am. ಇಲ್ಲ ಈಗ ಅವ್ರಿಗೆ ಏನ್ ಅರ್ಥ ಆಗಿದೆ ಅಥವಾ ಅರ್ಥ ಆಗಿಲ್ಲ ಅಂತ ಕೇಳಿದ್ರೆ ನಿಮ್ಗೆ ನಾಳೆ ಮಾಡೋದು ಸುಲಭ ಆಗುತ್ತೆ. ಅದೇ ಮೇಡಮ್, no questions come out. If questions are asked, yes, definitely ಇವ್ರೆ questions ಕೇಳಿದ್ರು ಅದಕ್ಕೆ ಆನ್ಸರ್ ಮಾಡಿದ್ದೆ. ಕ್ವೆಶ್ಚನ್ ಅರ್ಥ ಆಗದೆ ಇರೋದಕ್ಕೆ ಏನ್ ಅರ್ಥ ಆಗಿದೆ ಅಂತ ಕೇಳಿ. ಓಕೆ ಮ್ಯಾಮ್, ಶೂರ್. ಮೇಡಮ್ ಇದು ನಾನು ಹೇಳ್ತೇನೆ ಸರ್, ಅದೇ ನಾವು ವಾಟ್ಸಪ್ ಅಲ್ಲಿ ಒಂದು ಚಾನಲ್ ಕ್ರಿಯೇಟ್ ಮಾಡಿ ನಮ್ಮ ಏನಾದ್ರು ಕಂಟೆಂಟ್ ಅದು ಅಲಾಂಗ್ ವಿತ್ ಕಂಟೆಂಟ್ ಅದ್ರ ಬರೀ ನೀವು ಹೇಳಿದಂಗೆ ಪ್ರಾಡಕ್ಟ್ ಬರೀ ಪುಷ್ ಮಾಡೋದ್ರಿಂದ ಅವ್ರಿಗೆ ಇದು ಆಗಲ್ಲ, ಇದು ಮಾಡಲ್ಲ. ಬಟ್ ಅದಕ್ಕೆ ಏನಾದ್ರು ಸಮಥಿಂಗ್ ಕಾನ್ಸೆಪ್ಟ್ ಮೇಲೆ ಇದ್ದು ಅದ್ರ ಜೊತೆ ಪ್ರಾಡಕ್ಟ್ಸ್ ಹಾಕಿದ್ರೆ ಇದಾಗತ್ತಂತ ಒಂದು ನನಗೆ ತಿಳುವಳಿಕೆ ಆಯ್ತು. ಅದು ಚಾನಲ್ ಕ್ರಿಯೇಟ್ ಮಾಡ್ಬೋದು ವಾಟ್ಸಪ್ ಅಲ್ಲಿ. ಇವನ್ ಯು ಕ್ಯಾನ್ ಕ್ರಿಯೇಟ್ ಮೋರ್ ದನ್ ಒನ್ ಚಾನಲ್. ಅಂದ್ರೆ ಇಫ್ ಯು ಹ್ಯಾವ್ ಮೋರ್ ಬೇರೆ ನೀವು ಹೇಳಿದ ಫೈನಾನ್ಸ್ ಬಗ್ಗೆ ಏನಾದ್ರು ಬೇರೆ ನಮ್ದು ಬಿಸ್ನೆಸ್ ಇತ್ತಂದ್ರೆ ಅದನ್ನು ಕೂಡ ನಾವು ಸಪರೇಟ್ 2 ಚಾನಲ್ ಕೂಡ ಮಾಡ್ಬೋದು ಅಂತ ಗೊತ್ತಾಯ್ತು. ಅದೇ ಎಲ್ಲಿ ಕಾಣಿಸುತ್ತೆ ಜನರಿಗೆ, ಎಲ್ಲಿ ಕಾಣಿಸುತ್ತೆ? ಈಗ ಸ್ಟೇಟಸ್ ಹಾಕಿದ್ರೆ ವಾಟ್ಸಪ್ ಸ್ಟೇಟಸ್ ಇರುತ್ತೆ, ಇದು ನಾವು ಹಾಕಿರೋದು ಎಲ್ಲಿ ಕಾಣಿಸುತ್ತೆ? ಸೊ ಇದು ಬಂದು ಅವರು ಫೈಂಡ್ ಮಾಡಿ ಮಾಡಬಹುದು. ಇಲ್ಲದ್ರೆ ನಮ್ಮ ಚಾನೆಲ್ ಅನ್ನು ಪ್ರಮೋಟ್ ಮಾಡ್ಕೊಳ್ಬೇಕು. ಹೇಗೆ ನಾವು ನಮ್ಮ ಪ್ರಾಡಕ್ಟ್ ಅನ್ನು ಪ್ರಮೋಟ್ ಮಾಡ್ಕೊಳ್ತೇವೋ ಅದೇ ತರನೇ ನಮ್ಮ ಚಾನೆಲ್ ಅನ್ನು ನಾವು ಪ್ರಮೋಟ್ ಮಾಡ್ಕೊಳ್ಬೇಕು. ಒಂದು ನಿಮಿಷ, ಐ ವಿಲ್ ಶೇರ್ ದ ಸ್ಕ್ರೀನ್. ಇದಕ್ಕೆ ಒಂದು ವಿತ್ ಎಕ್ಸಾಂಪಲ್ ಮಾಡಿ ತೋರಿಸಿದ್ರೆ ಅರ್ಥ ಆಗುತ್ತೆ ಅಂತ ನನ್ಗೆ ಆಯ್ತು. ಓಕೆ, ಡೆಫಿನೆಟ್ಲಿ ಮ್ಯಾಮ್. ವರ್ಡಿಂಗ್ಸ್ ಎಲ್ಲ ಹಾಕಿ ಹೆಂಗ್ ಮಾಡೋದು ಅಂತ ಹೇಳ್ಕೊಟ್ರು ಚೆನ್ನಾಗಿ. ಓಕೆ ಮ್ಯಾಮ್. ಬೇರೆ ಸೊ ಎನಿವನ್ ಎಲ್ಸ್ ಏನೋ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ? ಡೆಫಿನೆಟ್ಲಿ ಥ್ಯಾಂಕ್ ಯು ಶಾರದಾ ಮ್ಯಾಮ್. ಡೆಫಿನೆಟ್ಲಿ ಐ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಟುಮಾರೋ ಫಾರ್ ದಟ್. ಬೇರೆ ಏನಾದ್ರು? ಸರ್ ನನ್ನ ಕ್ವೆಶ್ಚನ್ ವಂಡರ್ಫುಲ್, ರೈಟ್. ನಿಮ್ದು ಕ್ವೆಶ್ಚನ್ಸ್ ಡೆಫಿನೆಟ್ಲಿ ಐ ವಿಲ್. ಸರ್ ನಾನು ಕ್ವೆಶ್ಚನ್, ಈಗ ನಂದು ಆಲ್ರೆಡಿ ಒಂದು ವಾಟ್ಸಪ್ ಗ್ರೂಪ್ ಇದೆ, ಆ ವಾಟ್ಸಪ್ ಅಲ್ಲೇ ಅಥವಾ ಇದು ಬೇರೆ ಎಕ್ಸ್ಟ್ರಾ ಒಂದು ವಾಟ್ಸಪ್ ಬಿಸ್ನೆಸ್ ಅಂತ ಎಕ್ಸ್ಟ್ರಾ ಈಗ ಆಲ್ರೆಡಿ ಇದ್ದಿದ್ರಲ್ಲೇ ಬರುತ್ತಾ ಅಥವಾ ಇನ್ನೊಂದು ಎಕ್ಸ್ಟ್ರಾ ಇದೆಯಾ ಅದಕ್ಕೆ? ಇಲ್ಲ, ನಿಮ್ದು ವಾಟ್ಸ್ಆಪ್ ಇದ್ರೂ ಸರಿ, ವಾಟ್ಸ್ಆಪ್ ಬಿಸ್ನೆಸ್ ಇದ್ರೂ ಸರಿ. ವಾಟ್ಸ್ಆಪ್ ಚಾನಲ್ ಬೇರೆ, ವಾಟ್ಸ್ಆಪ್ ಬಿಸ್ನೆಸ್ ಬೇರೆ, ವಾಟ್ಸ್ಆಪ್ ಬೇರೆ. ಇದು ವಾಟ್ಸ್ಆಪ್ ಚಾನಲ್ ಬಂದು ಅದು ಬಂದು ವಾಟ್ಸ್ಆಪ್ ಅಲ್ಲಿ ಸಿಗ್ತದೆ ನಮ್ಗೆ, ವಾಟ್ಸ್ಆಪ್ ಬಿಸ್ನೆಸ್ ಅಲ್ಲಿ ಸಿಗ್ತದೆ. ಚಾನಲ್ಗೂ ನಿಮ್ಗೆ ಗ್ರೂಪ್ ಅಲ್ಲಿ ಹೋದ್ರೆ ನಿಮ್ಗೆ ಗೊತ್ತಿದ್ದವರು ಇಲ್ಲ ಅವ್ರ ಮಾತ್ರನೇ ಗೊತ್ತಾಗ್ತದೆ ಬೇರೆಯವರು ಯಾರು ಆ ಗ್ರೂಪ್ ಅಲ್ಲಿ ಇದ್ದಾರೆ ಅಂತ. ಚಾನಲ್ ಬಂದು ಒಂದು ಮೂವಿ ತರನೂ ಇಟ್ಕೊಳ್ಬಹುದು. ಚಾನಲ್ ಅಲ್ಲಿ ನಮ್ಗೆ ಏನ್ ಅಡ್ವಾಂಟೇಜ್ ಅಂದ್ರೆ ಬೇರೆ ಯಾರು ಇದ್ದಾರೆ ಅಂತ ಗೊತ್ತಾಗೋದಿಲ್ಲ. ಅಡ್ವಾಂಟೇಜ್ ಅಲ್ಲಿ ಡಿಸ್ಅಡ್ವಾಂಟೇಜ್ ಅಂದ್ರೆ ಪ್ರೈವಸಿ ಮೇಂಟೈನ್ ಆಗ್ತದೆ. ಮತ್ತೆ ಇನ್ಫಾರ್ಮೇಶನ್ ಶೇರಿಂಗ್ ಬಂದು ಸ್ಟೇಟಸ್ ಇಂದ ಈಸಿ ಆಗ್ತದೆ. ಸ್ಟೇಟಸ್ ಅಲ್ಲಿ ಬಂದ್ರೆ ಒಂದೇ ದಿನದಲ್ಲಿ ನಮ್ದು ಸ್ಟೇಟಸ್ ಅಲ್ಲಿ ಕಾಣ ಹೋಗ್ತದೆ. ವಾಟ್ಸ್ಆಪ್ ಚಾನಲ್ ಅಲ್ಲಿ ಅಂದ್ರೆ ಎಷ್ಟು ದಿವಸ ಬೇಕಾದ್ರೂ ಇರಬಹುದು. ಮತ್ತೆ ನಮ್ಮ ಪರಿಚಯ ಇದ್ದವರು ಮಾತ್ರ ಗ್ರೂಪ್ ಫಾಲೋ ಮಾಡ್ಬೇಕು ಅಂತ ಇಲ್ಲ, ಬೇರೆ ಯಾರು ಬೇಕಾದ್ರೂ ಫಾಲೋ ಮಾಡಬಹುದು. ಓಕೆ ಓಕೆ ಸರ್, ಥ್ಯಾಂಕ್ ಯು. ಸೊ ಸೊ ಇಲ್ಲಿ ಬಂದು ವಾಟ್ಸ್ಆಪ್ ನಾವು ಚಾನಲ್ ಅಲ್ಲಿ ನೋಡಿದ್ರೆ ಈಗ ಬಂದು ಇದು ಬಂತು ನಮ್ದು ಚಾನಲ್, ಇದು ಪಬ್ಲಿಕ್ ಚಾನಲ್, ಬೇರೆಯವರದ್ದು ಇದೆ. ಸೊ ಇದೆಲ್ಲ ಬಂತು ಪಾಪ್ಯುಲರ್ ಪೀಪಲ್, ಅವರೇ ಇದು ಮಾಡ್ತಾರೆ. ಸೊ ಇಲ್ಲಿ ನೋಡಿದ್ರೆ ABP, ನೀರು ಟೀ, ಈ ತರ ಚಾನೆಲ್ಸ್ ಎಷ್ಟು ಜನ ಬೇಕಾದ್ರೂ ಇದು ಮಾಡಬಹುದು. ಸೊ ಇಲ್ಲಿ ನಮ್ಮ ಮೋದಿಜಿ ಅವರದ್ದು ಬೇಕಂದ್ರೆ
ಸೊ ಅವರದ್ದು ಇದು ಚಾನಲ್. ಸೊ ಇಷ್ಟು ಜನ ಅವರಿಗೆ ಬಂದು ಫಾಲೋಯರ್ಸ್ ಇಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ನಮ್ಗೆ ಏನಾದ್ರೂ ನೋಟಿಫಿಕೇಶನ್ ಬೇಕು ಅಂದ್ರೆ ಇದರಲ್ಲಿ ನಾವು ಫಾಲೋ ಮಾಡಬಹುದು. ಮತ್ತೆ ಇದು ನೋಟಿಫಿಕೇಶನ್ ಎನೇಬಲ್ ಮಾಡಿದ್ರೆ ಯಾವಾಗೆಲ್ಲ ಇದಾಗುತ್ತದ ನೋಟಿಫಿಕೇಶನ್ ಬರ್ತದ, ಸಾರಿ ಯಾವಾಗೆಲ್ಲ ಚಾನಲ್ ಅಲ್ಲಿ ಆಡ್ ಮಾಡ್ತಾರೋ, ಸೊ ನಮ್ದು ಫೇಸ್ಬುಕ್ ಇಲ್ಲ ಇನ್ಸ್ಟಾಗ್ರಾಮು ಆ ತರನೇ ಇದರಲ್ಲಿ ಅಲರ್ಟ್ ಬರ್ತದೆ. ಈಗ ಜಯಶ್ರೀ ಪ್ರಶ್ನೆಗೆ ಉತ್ತರ ಸಿಕ್ತಾ? ಜಯಶ್ರೀ, ಎಲ್ಲಿ ಸಿಗುತ್ತೆ ಚಾನೆಲ್ ಅಂತ? ಸಿಕ್ತು ಗೊತ್ತಿತ್ತು, ಇದು ಅಂತ ಗೊತ್ತಿರ್ಲಿಲ್ಲ. ಅದಕ್ಕೆ ಇವಾಗ ಗೊತ್ತಾಯ್ತು. ಅದೇ ಎಲ್ರ ಮಾಹಿತಿಗೆ ನಾನು ಪುನಃ ಹೇಳೋದು, ನಾವು ವಾಟ್ಸಪ್ಗೆ ಪೇಜಿಗೆ ಹೋದಾಗ ಫಸ್ಟ್ ನಮಗೆ ಸಿಗ್ತಾ ಇರೋದು, ನಾವು ಈಗ ಇದುವರೆಗೆ ಏನ್ ಮಾಡ್ತಾ ಇದ್ವಿ ಅದೆಲ್ಲ ಚಾಟ್ಸ್. ಅಲ್ಲಿ ವಾಟ್ಸಪ್ಪಿನ ಪೇಜಲ್ಲಿ ಲೋಯರ್ ಮೋಸ್ಟ್ ಪೇಜಲ್ಲಿ 4 ಪಾಯಿಂಟ್ಗಳಿವೆ. ಒಂದು ಚಾಟ್, ನಾವು ಮಾಡ್ತಾ ಇರೋದೆಲ್ಲ ಚಾಟ್. ನೆಕ್ಸ್ಟ್ ಒಂದು ಪಾಯಿಂಟ್ ಇದೆ ಅಪ್ಡೇಟ್ಸ್ ಅಂತ. ನೀವು ಅಪ್ಡೇಟಿಗೆ ಹೋದಾಗ ನಿಮಗೆ ಯಾವ್ದೆಲ್ಲ ಚಾನೆಲ್ಗಳು ಬರ್ತಾ ಇದೆ ಕಾಣುತ್ತೆ. ಸೊ ಕಮ್ಯುನಿಟೀಸ್ ಅಂತ ನೆಕ್ಸ್ಟ್ ಪಾಯಿಂಟ್ ಇದೆ. ತುಂಬಾ ಜನ ವಾಟ್ಸಪ್ಪಿನ ಕಮ್ಯುನಿಟೀಸ್ ಬಿಲ್ಡ್ ಮಾಡ್ತಾ ಇರ್ತಾರೆ. ಒಂದೇ ಇದರಲ್ಲಿ ಅವರದ್ದು ಬೇರೆ 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 ವಾಟ್ಸಪ್ ಗ್ರೂಪ್ ಅನ್ನ ಹಾಕೋದು. ಸೊ ನೆಕ್ಸ್ಟ್ ಪಾಯಿಂಟ್ ಕಾಲ್ಸ್. ನಾವು ವಾಟ್ಸಪ್ ಕಾಲಿಗೆ ಹೋಗ್ಬೇಕಂದ್ರೆ ಅಲ್ಲಿಗೆ ಹೋಗುವಂತದ್ದು. ಸೊ ಆ ವಾಟ್ಸಪ್ಪಿನ ಪೇಜಲ್ಲಿ ಲೋಯರ್ ಮೋಸ್ಟ್ ಪೇಜಲ್ಲಿ ನಮಗೆ 4 ಪಾಯಿಂಟ್ಗಳದು ಈಗ ರೀಸೆಂಟ್ ಆಗಿ ಅಂದ್ರೆ ಅದೇ ಮೇ ಬಿ 2-3 months. ಜಯೇಶ್ ಹೇಳಿದಂಗೆ ಅದು ಏನು ಅಂತ ಏನು ಯೋಚನೆ ಮಾಡಕ್ ಹೋಗಿರ್ಲಿಲ್ಲ, ನಮ್ಮ ಸಬ್ಜೆಕ್ಟ್ ಅಲ್ಲ ಅದು ಅಂತ ಬಿಟ್ಬಿಟ್ಟಿದ್ದೆ ನಾನು ಕೂಡ. ಬಟ್ ಚಾನೆಲ್ಸ್ ಸುಮಾರು ಬರೋದು ನೋಡಿದ್ದೆ, ಬಟ್ ಅದ್ರ ಬಗ್ಗೆ ನಾನು ಫೋಕಸ್ಸು ಕೊಟ್ಟಿರ್ಲಿಲ್ಲ. ಹಂಗಾಗಿ ಅದಕ್ಕೆ ಹೇಳಿದ್ದು ನಾನು, ವೆಂಕಟೇಶ್ ಅವರು ಕರೆಕ್ಟ್ ಆಗಿ ಮಾಡಿದೀರಾ. ಏನಂದ್ರೆ ಜಸ್ಟ್ ಟಚ್ ಮಾಡಿ ಬಿಟ್ಟಿದ್ದೀರಾ. ಇದು ದಿನ ನೀವು ಸ್ವಲ್ಪನೇ ಮಾಡಿದ್ರೆ ಬೆಸ್ಟ್. ಎಲ್ಲ ಒಟ್ಟಿಗೆ ಮಾಡಿದಾಗ ನನ್ನ ಪ್ರಕಾರ ಗ್ರ್ಯಾಬ್ ಮಾಡಲ್ಲ. ಸ್ಮಾಲ್ ಟಾಪಿಕ್ ಅಂದ್ರೆ ಅವ್ರಿಗೆ ಏನ್ ಬೇಕೋ ಪ್ರಾಕ್ಟಿಕಲಿ ಬೇಕಂದ್ರೆ ಮಾಡಿಸ್ಬೋದು. ಮಾಡುವವರಿಗೆ ಮಾಡಕ್ಕೆ ರೆಡಿ ಇರುವವರು ನಿಮ್ಮ ಮೊಬೈಲ್ ಅಲ್ಲಿ ಅವರು ವೆಂಕಟೇಶ್ ಹೇಳ್ದಂಗೆ ಮಾಡ್ತಾ ಹೋಗ್ಬೋದು ಅದನ್ನ. ಇದು ನನ್ನ ಒಪಿನಿಯನ್. ಎಸ್ ವೆಂಕಟೇಶ್, ಓವರ್ ಟು ಯು, ಕಂಪ್ಲೀಟ್ ಮಾಡಿ. ಎಸ್. ಸೊ ಓಕೆ. ಸೊ ಓಕೆ, ಸೊ ಇದು ಬಂತು ನಾನು ಲೇಟೆಸ್ಟ್ ಆಗಿ ಹಾಕಿರೋ ಪೋಸ್ಟ್, ಸಂಡೇ ಹಾಕಿರೋದು. ಸೊ ಇದನ್ನು ಬಂತು ನನ್ನ ಸ್ಟೇಟಸ್ ಅಲ್ಲಿ ಹಾಕೊಳ್ತಾ ಇದ್ದೇನೆ. ಸೊ ಇಲ್ಲಿ ಬಂತು ಚಾನಲ್ ಶೇರ್. ನೀವು ಇದರಲ್ಲಿ ಹೇಗೆ ಆಡ್ ಮಾಡ್ಬೇಕಂದ್ರೆ ನಿಮ್ದು ರೆಗ್ಯುಲರ್ ಚಾಟ್ ತರನೇ ಇದರಲ್ಲಿ ಹಾಕುದು. ನೀವು ವಾಟ್ಸ್ಆಪ್ ನಲ್ಲಿ ಓಕೆ ಹೇಗೆ ನೀವು ಫೋಟೋಸ್ ಆಡ್ ಮಾಡ್ತೀರೋ ಆ ತರನೇ ಇದರಲ್ಲಿ ಹಾಕುದು. ಗ್ಯಾಲರಿ ಈ ತರನೇ ಫೋಟೋಸ್ ಹಾಕುದು. ಕಂಟೆಂಟ್ ಹಾಕ್ಬೇಕಂದ್ರೆ ಇಲ್ಲಿ ಪುನಃ ನಾನು ಎಡಿಟ್ ಮಾಡಬಹುದು. ಇದು ಫೋಟೋಸ್. ಈಗ ನಾನು ಕಂಟೆಂಟ್ ವಿತ್ ಫೋಟೋಸ್ ವಿತ್ ಕಂಟೆಂಟ್ ಹಾಕೊಳ್ಬೇಕಂದ್ರೆ ಮತ್ತೆ ಎಮೋಜಿಸು ಇದೆಲ್ಲ ನಮ್ದು ರೆಗ್ಯುಲರ್ ಆಗಿ ಏನೆಲ್ಲ ಮಾಡ್ತಾ ಇದ್ದೇವೋ ಎಮೋಜಿಸ್. ಸೊ ಇಲ್ಲ ಇದು ಸಡನ್ ಆಗಿ ಬೇಡ, ನಾನು ತಪ್ಪಾಗಿ ಆಡಿದ್ರೆ ನೀವು ರೆಗ್ಯುಲರ್ ಆಗಿ ಡೆಲೀಟ್ ಮಾಡುತ್ತಾರೆ, ಡೆಲೀಟ್ ಫಾರ್ ಎವ್ರಿವನ್. ಸೊ ಇದನ್ನು ಬಂತು ನಾನು ಸ್ಟೇಟಸ್ ಅಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಈಗ ಬಂದು ನಂದು ಚಾನಲ್ ಇದೆ, ಇದನ್ನು ನಾನು ಬಂತು ಫಾಲೋ ಇದು ಮಾಡ್ಬೇಕು ಅಂದ್ರೆ ಇಲ್ಲಿ ಬಂತು ಶೇರ್ ಅಂತ. ಇದು ಬಂತು ಈ ಪೋಸ್ಟ್ ಅನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ. ಈಗ ಬಂತು ನಾನು ಚಾನಲ್ ಅನ್ನು ಶೇರ್ ಮಾಡ್ತಾ ಇದ್ದೇನೆ. ಈಗ ನಂದು ಸ್ಟೇಟಸ್ ನೋಡ್ತೀರಾ ನಿಮ್ ಮೊಬೈಲ್ ನಲ್ಲಿ? ಯಾರೆಲ್ಲ ನನ್ನ ನಂಬರ್ ಇದೆಯೋ ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ವೆಂಕಟೇಶ್, ಫಾಲೋ ವೆಂಕಟೇಶ್ ಮೋಡಿಕೇರ್ ಅಫಿಷಿಯಲ್ ಚಾನಲ್. ಸೊ ಈ ಚಾನಲ್ ನನ್ನ ಚಾನಲ್ ಅನ್ನು ನಾನು ಪ್ರಮೋಟ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಈಗ ಬಂದು ನಂದು ಸ್ಟೇಟಸ್ ನಾನು ತೋರಿಸ್ತೇನೆ.
ಸೊ ಇದು ಬಂತು ನಂದು ಚಾನಲ್. ಸೊ ಈ ತರ ನಮ್ ಚಾನಲ್ ಅನ್ನು ನಾವು ಪ್ರಮೋಟ್ ಮಾಡ್ಕೊಳ್ಬೇಕು. ಸೊ ಬೇಕಾಗುವ ಅವರು ನಮ್ದು ಚಾನಲ್ ಅಪ್ಡೇಟ್ ಬೇಕಂದ್ರೆ ದೇ ಕ್ಯಾನ್ ಕ್ಲಿಕ್ ಓವರ್ ಇಯರ್. ಓಕೆ, ಅವ್ರು ಫಾಲೋ ಮಾಡುವಾಗ ಅವ್ರು ಬಂದು ಅಲ್ಲಿ ಇದು ಅಲರ್ಟ್ ಸಾರಿ ಪಾಪಪ್ ಇದು ಕ್ಲಿಕ್ ಮಾಡುವಾಗ ಅವ್ರಿಗೂ ಏನೆಲ್ಲ ಬೇಕಂದ್ರೆ ಅಪ್ಡೇಟ್, ನಾವು ಚಾನಲ್ ಅಪ್ಡೇಟ್ ಮಾಡುವಾಗ ಆಟೋಮೆಟಿಕ್ಲಿ ಅವ್ರಿಗೆ ಪಾಪಪ್ ಬರ್ತದೆ, ಇಂಟಿಮೇಷನ್ ನೋಟಿಫಿಕೇಶನ್ ಬರ್ತದೆ. ಜಯಶ್ರೀ ಮ್ಯಾಮ್, ವೆದರ್ ಯು ಗಾಟ್ ಕ್ಲಾರಿಫೈಡ್? ಎಸ್ ಆಲ್ಮೋಸ್ಟ್ ಆಯ್ತು. ಇದು ಮಾಡ್ಬೇಕಷ್ಟೇ. ಹೇಗ್ ಮಾಡೋದು ಅಂತನ್ನ ಹೇಳ್ಕೊಡಿ ಒಂದ್ಸಲ, ಇನ್ನೊಂದ್ಸಲ. Sure, ma'am. So go to your updates or status updates. ಅಲ್ಲಿ ಬಂತು ನಮ್ಗೆ ಇದು ನಮ್ದು ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಅಪ್ಡೇಟ್ಸ್ ಸ್ಟೇಟಸ್ ಬರ್ತದೆ. ಅದರ ಜೊತೆಗೆ ಚಾನೆಲ್ಸ್ ಅಂತ ಆಪ್ಷನ್ ಇರ್ತದೆ. ನೀವು ಆಲ್ರೆಡಿ ಏನಾದ್ರೂ ಚಾನೆಲ್ಸ್ ಫಾಲೋ ಮಾಡಿದ್ರೆ ಆ ಚಾನೆಲ್ ಇನ್ಫಾರ್ಮೇಶನ್ ಬರ್ತದೆ. ಇಲ್ಲದ್ರೆ ಜಸ್ಟ್ ಪ್ಲಸ್ ಮಾತ್ರ ಇರ್ತದೆ. ಆ ಪ್ಲಸ್ ಅನ್ನು ಕ್ಲಿಕ್ ಮಾಡಿ ಕ್ರಿಯೇಟ್ ಚಾನಲ್, ಕಂಟಿನ್ಯೂ. ಯಾರಾದ್ರೂ ಬೇಕಂದ್ರೆ ನಿಮ್ಮ ಇದರಲ್ಲಿ ಈಗ ನೀವು ಟ್ರೈ ಮಾಡಬಹುದು. ನಿಮ್ಮ ಮೊಬೈಲ್ ಅಲ್ಲಿ ಕೈಯಲ್ಲಿ ಇಟ್ಕೊಂಡು ಟ್ರೈ ಮಾಡಬಹುದು. ಇವಾಗ ಮಾಡಿ ಏನೋ ಒಂದು ಹಾಕ್ತಿವಿ, ಆಮೇಲೆ ಅದನ್ನ ಡಿಲೀಟ್ ಮಾಡಬಹುದಾ ಚಾನೆಲ್ ಅನ್ನು? ಚಾನೆಲ್ ಅನ್ನು ಡಿಲೀಟ್ ಮಾಡಬಹುದು. ಈಗ ಬಂದು ನಾನು ಡೆಫಿನೆಟ್ಲಿ ಕ್ರಿಯೇಟ್ ಮಾಡಿ ಸದ್ಯಕ್ಕೆ ಎಷ್ಟು ಬೇಕಾದ್ರೂ ಚಾನೆಲ್ ಕ್ರಿಯೇಟ್ ಮಾಡಬಹುದು, ಡಿಲೀಟ್ ಮಾಡಬಹುದು. ಸೊ ಈಗ ಟೆಸ್ಟ್ ಅಂತ ಒಂದು ಚಾನಲ್, ಓಕೆ, ಇದು ಬಂತು ಮೋದಿ ಕೇರ್. ನಾನು ಚಾನಲ್ ಕ್ರಿಯೇಟ್ ಮಾಡ್ತೇನೆ. ಮೈ ಟೀಮ್. ಸೊ ಈಗ ಬಂದು ನಾನು ಲೋಗೋ ಆಡ್ ಮಾಡಲಿಲ್ಲ. ಸೊ ಜಸ್ಟ್ ಒಂದು ಎಮೋಜಿನ ಇದು ಮಾಡ್ತೇನೆ ಲೋಗೋವಾಗಿ. ಸೊ ಇದರಲ್ಲಿ ಅಪ್ಡೇಟ್ ಆಡ್ ಮಾಡ್ತೇನೆ. ಈಗ ಸ್ಟೇಟಸ್ ಅಲ್ಲಿ ಸೊ ಇದರಲ್ಲಿ ಪುನಃ ನಾವು ಬಂದು ಸ್ಟೇಟಸ್ ಮಾಡ್ಬೇಕಂದ್ರೆ ಕಷ್ಟ ಆಗ್ತದೆ ನಾರ್ಮಲ್ ಒಂದು ಇದರಲ್ಲಿ ನೋಡುವಾಗ. ಇಲ್ಲಿ ಒಂದು ಅಡ್ವಾಂಟೇಜ್ ಅಂದ್ರೆ ಪುನಃ ನಾನು ಬೇರೆ ಇದರಲ್ಲಿ ಹೋಗ್ಬೋದು. ಇದರ ಹಳೆದನ್ನು ನಾನು ಸ್ಟೇಟಸ್ ನಲ್ಲಿ ಹಾಕೊಳ್ಬಹುದು. ಎಷ್ಟು ದಿವಸ, 1 ಮಂತ್ ವರೆಗೆ ಈ ಸ್ಟೇಟಸ್ ಇರ್ತದೆ. ಎಸ್ ಮ್ಯಾಮ್, ಯಾರಿಗಾದ್ರು ಕ್ವಶನ್ಸ್ ಇದೆಯಾ? 1 ಮಂತ್ ತನಕ ಹೇಳಿದ್ರಲ್ವಾ ಸ್ಟೇಟಸ್ ಇರ್ತದೆ ಅಂತ. ಯಾವ ಚಾನಲ್ ಅಲ್ಲಿ ಅದು? ಸ್ಟೇಟಸ್ ಚಾನಲ್ ಅಲ್ಲಿ ಈ ಸ್ಟೇಟಸ್ ನಲ್ಲಿ ಅಪ್ಡೇಟ್ಸ್ 1 ಮಂತ್ ಇರ್ತದೆ. ನಾವು ಹಾಕಿರುವ ಪೋಸ್ಟರ್ ಯಾವ ಇನ್ಫಾರ್ಮೇಶನ್ 1 ಮಂತ್ ಇರ್ತದೆ. ಆಮೇಲೆ ಡಿಲೀಟ್ ಆಗುತ್ತಾ? ಅದು ಆಟೋಮೆಟಿಕ್ ಡಿಲೀಟ್ ಆಗ್ತದೆ.
ಓಕೆ ಓಕೆ. ಇದು ಚಾನಲ್ ಅಲ್ಲಿ ಇನ್ಫಾರ್ಮೇಶನ್ ಇರೋದು ಚಾನಲ್ ಸ್ಟೇಟಸ್ ಅಲ್ಲಿ ನಾರ್ಮಲ್ 24 hours. ಚಾನಲ್ ಅಲ್ಲಿ 1 month. ಓಕೆ ಓಕೆ. ಶಿವಪ್ರಕಾಶ್ ಸರ್, ಎನಿ ಕ್ವಶನ್ಸ್? ಶಾರದಾ ಮ್ಯಾಮ್, ನಾವು ಇವತ್ತು ಕ್ರಿಯೇಟ್ ಮಾಡ್ತೀವಿ, ನಾಳೆ ಕ್ವಶನ್ಸ್ ಕೇಳ್ತೀವಿ. ಎಸ್ ಮ್ಯಾಮ್. ಸರ್ ಅದು ಚಾನಲ್ ನೇಮ್ಸ್ ನಾವೇ ಯಾವ್ದು ಬೇಕಾದ್ರೂ ಹಾಕೊಳ್ಬೋದಲ್ಲ? ಎಸ್ ಸರ್, ಹಾಕೊಳ್ಬಹುದು. ಓಕೆ, ಚಾನಲ್ ನೇಮ್ಸ್ ನೆಕ್ಸ್ಟ್ ಫೋಟೋ ಬೇಕಾದ್ರೆ ಹಾಕೊಳ್ಬೋದು. ಆಮೇಲೆ ಕ್ರಿಯೇಟ್ ಚಾನಲ್ ಅಂತ ಅಲ್ಲ ಕ್ರಿಯೇಟ್ ಮಾಡ್ರೆ ಆಯ್ತು. ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಏನಾದ್ರು ಬರೀಬೋದಲ್ವಾ? ಏನಾದ್ರು ಬರೀಬೋದು? ಕಂಪಲ್ಸರಿ ಇಲ್ಲ, ಆದ್ರೆ ಬರೆದ್ರೆ ಒಳ್ಳೇದು. ಸೊ ನಾವು ಪ್ರಮೋಟ್ ಮಾಡುವಾಗ ನಮ್ಮ ಚಾನಲ್ ಇದು ಮಾಡ್ಕೊಳ್ಳುವಾಗ ಏನು ಅಂತ ಅವ್ರಿಗೆ ಗೊತ್ತಾದ್ರೆ ಅದು ಚೆನ್ನಾಗಿರ್ತದೆ. ಇಲ್ಲದ್ರೆ ಏನು ಅಂತ ಗೊತ್ತಾಗೋದಿಲ್ಲ. ಈಗ ನಮ್ದು PM ನೋಡಿದ್ರೆ ಅವ್ರದ್ದು ಡಿಸ್ಕ್ರಿಪ್ಷನ್ ನೋಡುವಾಗ ಮತ್ತೆ ಗೊತ್ತಾಗ್ತದೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ. ಆವಾಗ ಜಾಸ್ತಿ ಇನ್ಫಾರ್ಮೇಶನ್ ಗೊತ್ತಾಗ್ತದೆ. ಈಗ ನಂದು ಕಸ್ಟಮರ್ದು ನಂದು ಕಸ್ಟಮರ್ದು ಇನ್ಫಾರ್ಮೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇನೆ. ಇದು ಬಂದು ನನ್ನ ಕಸ್ಟಮರ್ದು ಡಿಸ್ಕ್ರಿಪ್ಷನ್. ಇದು ಕೋಕಿನಾ ಕಿಂಗ್ಸ್ ಅಕಾಡೆಮಿ ಕರಾತೆ ಎಂಥೂಸಿಯಾಸ್ಟ್, ಅವ್ರದ್ದು ಕಾಂಟ್ಯಾಕ್ಟ್ ನಂಬರು, ಅವರದ್ದು ಲೊಕೇಶನ್, ಅವರದ್ದು ಅಕಾಡೆಮಿ ಲೊಕೇಶನ್ ಇದೆಲ್ಲ ಹಾಕಿದ್ದೇನೆ. ಸೊ ಅಡಿಷನಲ್ ಇನ್ಫಾರ್ಮೇಶನ್ ಯಾರಾದ್ರೂ ನಮ್ಗೆ ರೀಚ್ ಔಟ್ ಮಾಡ್ಬೇಕು, ಇದರಲ್ಲಿ ಬಂದು ನಮ್ದ್ರ ಬಗ್ಗೆ ಅಷ್ಟು ನಾವು ಹಾಕೊಂಡಿದ್ರೇನೆ ಗೊತ್ತಾಗ್ತದೆ, ಇಲ್ಲಾದ್ರೆ ಗೊತ್ತಾಗುದಿಲ್ಲ. ಸೊ ಯಾರಾದ್ರೂ ನಮ್ಮ ಹತ್ರ ರೀಚ್ ಔಟ್ ಆಗ್ಬೇಕು ಅಂತ ಟ್ರೈ ಮಾಡುವಾಗ ನಮ್ಗೆ ಏನು ಇನ್ಫಾರ್ಮೇಶನ್ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಏನು ಅಂತ ಗೊತ್ತಾಗುದಿಲ್ಲ, ಹೇಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡುದು ಅಂತ ಗೊತ್ತಾಗುದಿಲ್ಲ. ಸೊ ಅದಕ್ಕೆ ಡಿಸ್ಕ್ರಿಪ್ಷನ್ ಯೂಸ್ ಮಾಡ್ಕೊಂಡಿದ್ರೆ ಒಳ್ಳೇದು. ಬೇರೆ ಏನಾದ್ರು ಕ್ವಶನ್ಸ್? ಥ್ಯಾಂಕ್ ಯು ವೆರಿ ಮಚ್.